ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮಾಮ. ನಮಸ್ಕಾರ. अस्मत् गुरुभ्यो नमः. अस्मत् परम गुरुभ्यो नमः. अस्मत् सर्व गुरुभ्यो नमः. अस्मत् गुरु परंपरायै नमः. ಸತೀಶ್, ನೀವು ರೆಕಾರ್ಡ್ ಮಾಡ್ತಿದ್ದೀರಲ್ಲ? ಹಾ, ಆಗ್ತಾ ಇದೆ ಅಮ್ಮ, ರೆಕಾರ್ಡ್ ಆಗ್ತಾ ಇದೆ. ಓಕೆ, ಫೈನ್. ರಾಮಾನುಜದಯ ಪಾತ್ರಜ್ಞಾನ ವೈರಾಗ್ಯಭೂಷಣಂ ವೇದಾಂತ ದೇಶಿಕಂ ಲಕ್ಷ್ಮೀನಾಥಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಿಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಶ್ರೀಮದ್ಗುರುಗಳಂ ಪ್ರಣಮಾಮಿ ಮೂರ್ಧ್ನಾ ಮಹದಾಕ್ವಯಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹನ್ ಭಕ್ತಾಂಗ್ರಿಲೇಣ ಪರಗಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮನಿಂ ಪ್ರಣತೋಸ್ಮಿ ನಿತ್ಯಂ. ಗೋಪಾಲ್ ಮ್ಯೂಟ್ ಮಾಡ್ಬೇಕು ನೀವು. ವಿಖ್ಯಾತೋ ಯತಿ ಸಾರ್ವಭೌಮ ಜಲದೇಶ್ಚಂದ್ರೋಪಮತ್ವೇನ ಯಃ ಶ್ರೀಭಾಷ್ಯೇನ ಯನ್ಮಯ ವಿದಿತಾ ಶ್ರೀ ವಿಷ್ಣು ಚಿತ್ತಾದಯಃ ವ್ಯಾಖ್ಯಾಂ ಭಾಷ್ಯಕೃತಾಜ್ಞಯೋಪನಿಷದಾಂ ಯೋದ್ರಾಮಿಢೀನಾಂ ವ್ಯಧಾತ್ ಪೂರ್ವಂ ತಂ ಗುರುಕೇಶ್ವರಂ ಗುರುವರಂ ಕಾರುಣ್ಯಪೂರ್ಣಂ ಭಜೆ. ನಾಥಂ ಪಂಕಜನೇತ್ರ ರಾಮ ಯಾಮುನಾ ವಾಸ್ತವ್ಯಮಾಲಾಧರಾನ್ ಯೋಗೀಂದ್ರಂ ಗುರುಕೇಶ ಚಂದ್ರ ಜಲಧಿಂ ಗೋವಿಂದ ಕುರಾದಿಪೌ ಭಟ್ಟಾರ್ಘ್ಯಂ ನಿಗಮಂತ ಯೋಗಿ ಜಗದಾಚಾರ್ಯೌ ಸ ಕೃಷ್ಣದ್ವಯೌ ವಂದೇ ಮಾಧವ ಪದ್ಮನಾಭ ಸುವನಃ ಕೋಲೇಶ ದೇವಾದಿಪಾನ್. திருவருண்மால் சேனை முதலி ஷடகோபன்னாத முனி ஷீருய்ய கொண்டார் மணக்கால் நம்பி சென்றாம் ஆளவந்தார் குருமாலாதரர் குருஹை பிறார்க் அன்பாம் எதிராஷர் கோவிந்தர் குரேஷர் பெரிய பட்டர் வேதாந்த முனிவர் இருக்கண்ணர் கண்புடியனம் பிள்ளை இவரீடழித்தற்கு ஏய்ந்த குருமாதவர் பத்மநாபர் இவரருளாளர்த்தம் திருவடியூன்னிய தேவ பெருமாள் கை கொண்டருளும் திருமலையாழ்வார் பொன் பதங்கள் முன்பென்னுள் சேர்ந்தனமே. பக்தாமிருதம் விஸ்வஜனானுமோதனம் சர்வார்த்ததம் ஸ்ரீஷடகோபமன்மயம் சஹசிரசாகோபனிஷத் சமாகமம் நமாம்யகம் திராவிட வேதசாகரம். திருவழுதினாடென்னும் தென்குருகோர் என்னும் மறுவினியவன் பொருணல் என்னும் அருமறைகள் அந்த அதிசெய்தானடியினையே எப்பொழுதும் சிந்தியாய் நெஞ்சே தெளிந்தே மனத்தாலும் வாயாலும் வன்குருகோர் பேணம் இனத்தார எல்லாதிரைஞ்சேன் தனத்தாலும் ஏதும் குறைவிலேன் என்ற செடகோபன் பாதங்கள் யாமுடைய பத்து ஐந்த பெருங்கீர்த்தி ராமானுஜ முனிதன் வாய்ந்த மலர்பாதம் வணங்குகின்றேன். ஆய்ந்த பெரும் சீரார் ஷடகோபன் செந்தமிழ் வேதம் தரிக்கும் பேராத உள்ளம் பெற வாந்திகளும் சோலை மதுளரங்கர் வன் புகழ்மே ஆண்ட தமிழ் மறைகளாயிரமும் இந்த முதல் தாய் ஷடகோபன் மைம்பால் வளர்த்தான் இதத்தாய் ராமானுஷன் மிக்க விருநெறியும் மெய்யாமுயிர் நிலையம் தக்க நெறியும் தடையாகி தொக்கியலும் ஊழ் வினையும் வாழ் வினையும் ஓதும் குருகயர்கோன் யாழினிசை வைவேதத்தில். நம்மாழ்வார் திருவடிகளே ಶರಣಂ. ಭಗವದ್ ವಿಷಯಂ 2ನೇ ಸಂಪುಟ, ಪುಟ 169, 259 இரண்டாம் பத்து, 5ஆம் திருமொழி, ಅದರಲ್ಲಿ 9ನೇದು.
9ஆம் பாட்டு. பாசுரமில்லை என்ன கை வாங்க மாட்டாரே, சம்சாரிகளை பார்த்து என்னாயனான சர்வேஸ்வரனை எல்லாரும் கூடியாகிலும் சொல்லவல்லீர்களோ என்கிறார். 9ನೇ ಪಾಶುರ. ವರ್ಣಿಸುವುದಕ್ಕೆ ಮಾತುಗಳು ಸಾಲದು ಅಂತ ಹೇಳಿದ ಮಾತ್ರಕ್ಕೆ ಹಿಂತೆಗೆಲಾರಕ್ಕೆ ವರ್ಣಿಸೋಕ್ಕಾಗೋಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೇನೋ ಇವರು. ಅದಕ್ಕೆ ಹೇಳಿದ್ದು ಆಳವಂದಾರು ಕೂಡ, ನಿನ್ನನ್ನು ಪೂರ್ಣವಾಗಿ ಕೊಂಡಾಡೋಕ್ಕಾಗತ್ತೋ? ಹಾಗಂತ ನಾನು ಕೊಂಡಾಡಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟಂತೂ ಹೇಳ್ತೀನಿ ನಾನು. ಹಾಗೆ ಅವ್ರು ಹಿಂತೆಗೆಯೋದಂತೂ ಇಲ್ಲ. ಸಂಸಾರಿಗಳನ್ನು ನೋಡಿ ನನ್ನ ಸ್ವಾಮಿಯಾದ ಸರ್ವೇಶ್ವರನನ್ನ ಎಲ್ಲರೂ ಸೇರಿಯಾದರೂ ಹೇಳಬಲ್ಲಿರೋ ಅಂತಾರೆ. சொல்லீர் என்னம்மானை என்னாவி ஆவிதனை எல்லையில் சீர் என் கருமாணி கச்சுடரை நல்ல அமுதம் பெறற்கு அறிய வீடுமாய் அல்லி மலர் விரை ஒத்து ಆನಲ್ಲನ್ ಪೆಣ್ಣಲ್ಲನೇ. ಇದು 9ನೇ ಪಾಶುರ. ಪ್ರತಿಪದಾರ್ಥ. ಎನ್ ಅಮ್ಮಾನೈ ನನ್ನ ಸ್ವಾಮಿಯನ್ನ, ಎನ್ ಆವಿ ಅದನೈ ಎನ್ನಾವಿ ಆವಿದನೈ ನನ್ನ ಆತ್ಮನಿಗೆ ಆತ್ಮವಾದವನು, ನನ್ನ ಆತ್ಮಕ್ಕೆ ಆತ್ಮನಾದವನು. ಎಲ್ಲೆ ಇಲ್ಶೀರ್ ಎಲ್ಲ ಇಲ್ಲದ ಕಲ್ಯಾಣ ಗುಣಗಳನ್ನುಳ್ಳಂತಹ ಎನ್ ಕರುಮಾಣಿಕಂ ಸುಡರೈ ನನ್ನ ನೀಲ ರತ್ನದಂತೆ ಜ್ಯೋತಿರ್ಮಯವಾದ ಪರಮಾತ್ಮನನ್ನ சொல்லி ಹೇಳಿರಿ, ಸ್ತೋತ್ರ ಮಾಡಿರಿ. ನಲ್ಲ ಅಮುದಂ ದಿವ್ಯತಮವಾದ ಅಮೃತವಾಗಿ, ಪೆರರ್ಕು ಅರಿಯ ವೀಡುಮಾಯ್ ಸುಲಭವಾಗಿ ಹೊಂದಲು ಅಶಕ್ಯವಾದಂತಹ ಮೋಕ್ಷ ಸ್ಥಾನಕ್ಕೂ ನಿರ್ವಾಹಕನಾಗಿ, ಅಲ್ಲಿ ಮಲರ್ ವಿರೈ ಒತ್ತು ತಾವರೆ ಹೂವಿನಲ್ಲಿರುವ ಪರಿಮಳದಂತೆ ಭೋಗ್ಯತಮನಾಗಿ ಇರುವಂತ ಅವನು ಆಣಲ್ಲನ್ ಪೆಣ್ಣಲ್ಲನ್ ಪುರುಷೋತ್ತಮನಾದ್ದರಿಂದ ಪುರುಷರಿಗಿಂತ ವಿಲಕ್ಷಣನು, ಪುಂಸ್ವಭೂಯಿಷ್ಠನಾದ್ದರಿಂದ ಸ್ತ್ರೀಯರಿಗಿಂತ ವಿಲಕ್ಷಣ. ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದ್ರೆ ಆಗ ನಪುಂಸಕನೋ ಅಂತಂದ್ರೆ ನೋಡಿ ಅರ್ಥಗಳು ಹೇಗಿದೆ. ಪುರುಷರಿಗಿಂತ ವಿಲಕ್ಷಣಾದವನು ಆಣಲ್ಲ, ಪುಂಸ್ವಭೂಯಿಷ್ಠನಾದ್ದರಿಂದ ಸ್ತ್ರೀಯರಿಗಿಂತ ಅವನು ವಿಲಕ್ಷಣ. ಈ ಪರಮಾತ್ಮನಿಗೆ ಹೇಳುವಂತ ಮಾತು ಜೀವಾತ್ಮನಿಗೂ ಕೂಡ ಆಗುತ್ತೆ. ಅಲ್ಲಿ ಪುರುಷ ಅಂದ್ರೆ ಪುರೀಶೇತೆ ಇತಿ ಅಂತ ಪಂಚಭೌತಿಕವಾದಂತಹದ್ದು ತ್ರಿಗುಣಾತ್ಮಕವಾದ ಈ ಶರೀರದಲ್ಲಿ ಇರುವಂತವನು ಪುರುಷ. ಸೊ ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಬರೋಲ್ಲ ಅಲ್ಲಿ. ಯಾರ್ಯಾರು ಕರ್ಮದಿಂದ ಶರೀರ ಪಡೆದು ಒಳಗಡೆ ಆತ್ಮ ಇದೆಯೋ ಎಲ್ಲರೂ ಪುರುಷರೇನೆ. ಮೂಲ ಅರ್ಥದಲ್ಲಿ ಹೋದ್ರೆ ಪುರುಷ ಅಂದ್ರೆ ನಾರಾಯಣ ಏವ ಸ ಸಹಸ್ರ ಶೀರ್ಷ ಪುರುಷ ಪುರುಷ ನಾರಾಯಣ ಏವ ಪುರುಷ ಸಪರ ಪಾರ್ಥ ಭಕ್ತ ಅನನ್ಯ ಲಭ್ಯ ಅಲ್ಲಿ ಹೇಳ್ಬೇಕಾದ್ರೆ ಆ ಕಡೆನಲ್ಲೆಲ್ಲ ಉಪಯೋಗಿಸಿದಾಗ ಅದು. ಆದ್ರೆ ಜೀವಾತ್ಮನನ್ನ ಉದ್ದೇಶಿಸಿ ಹೇಳ್ಬೇಕಾದ್ರೆ ಈ ಪದವನ್ನು ಹೇಳೋದಾಗುತ್ತೆ. ಅವಾಗೇನು ಅಂದ್ರೆ ಚೇತನ ಅಂತ, ಕರ್ಮದಿಂದ ಬಂದಿಯಾಗಿರುವಂತ ಆತ್ಮ. ಸೊ ಅದು ನೀಡ್ ನಾಟ್ ಬಿ ಬರೀ ಇದಕ್ಕೆ ಅಂತ. ಇನ್ನು ಈ ಜೀವಾತ್ಮನ ಬಗ್ಗೆ ಡೆಫಿನೇಷನ್ ಹೇಳ್ಬೇಕಾದ್ರೆ ಆ ಶ್ಲೋಕದ ಉದ್ದೇಶದಲ್ಲಿ ನ ದೇವಃ ನ ದಾನವಃ ಎಲ್ಲ ಹೇಳ್ಬಿಟ್ಟು ಹಸು ಅಲ್ಲ, ಕ್ರಿಮಿ ಅಲ್ಲ, ಮರವಲ್ಲ, ಗಿಡವಲ್ಲ. ಹಾಗಾದ್ರೆ ಏನು ಅಂದ್ರೆ ಜ್ಞಾನ ಆನಂದಮಯ ಆತ್ಮ ಶೇಷೋಹಿ ಪರಮಾತ್ಮನಃ ಅಂತ ಆ ಶ್ಲೋಕದಲ್ಲಿ ಬರಬೇಕಾದ್ರೆ. ಸೊ ಈ ಆತ್ಮ ಅವನು ದೇವತೆನೂ ಅಲ್ಲ, ಯಾರು ಈ ಜೀವಾತ್ಮ ಇಲ್ಲ, ಮನುಷ್ಯನೂ ಅಲ್ಲ, ಪ್ರಾಣಿನೂ ಅಲ್ಲ, ಸ್ತ್ರೀ ಅಲ್ಲ, ಪುರುಷನಲ್ಲ. ಏನು ಅಂದ್ರೆ ಅದು ಆತ್ಮ. ಆ ಆತ್ಮ ಅದರವರ ಕರ್ಮ ಎತ್ತವಾಗಿ ಒಂದ್ಸಲಿ ಪುರುಷ ಶರೀರ, ಇನ್ನೊಂದ್ಸಲಿ ಸ್ತ್ರೀ ಶರೀರ, ಒಂದ್ಸಲಿ ಒಳ್ಳೆ ಕೆಲಸ ಮಾಡಿದ್ದ ದೇವತ್ವವನ್ನು ಪಡೆದಿದ್ದಾನೆ, ಇನ್ನೊಂದ್ಸಲಿ ಅವನು ಮಾಡಿದ ಕರ್ಮಕ್ಕೆ ಏನೋ ಕ್ರಿಮಿಯೋ ಸ್ಥಾವರೋ ಜಂಗಮವಾಗಿ ಇರ್ತಾನೆ. ಆತ್ಮ ಅದೇನೆ. ಸೊ ಅದನ್ನ ಹೇಳ್ಬೇಕಾದ್ರೆ ಹಾಗಾದ್ರೆ ಆತ್ಮದ ಸ್ವರೂಪ ಏನು? ಅದು ಜ್ಞಾನ ಆನಂದಮಯ ಆತ್ಮ ಶೇಷವಾಗಿ ಪರಮಾತ್ಮನಿಗೆ ಶೇಷವಾಗಿರುವಂತಹದ್ದು ಜ್ಞಾನ ಆನಂದಮಯ ಅಣುಸ್ವರೂಪಿ. ಇವೆಲ್ಲ ಜೀವಾತ್ಮನ ವರ್ಣನೆ ಬರಬೇಕಾದ್ದು. ಈಗ ಈ ಪಾಶುರಕ್ಕೆ ಈಡು ನೋಡೋಣ. சொல்லீரென்னம்மானை க்ஷுத்ர விஷயங்களை அனுபவித்து அவத்துக்கு பாசுரமிட்டு சொல்லி இருக்கிற நீங்களாகிலும் சொல்லவல்லீகளோ. என்னம்மானை தன் குண சேஷ்டிதங்களாலே என்னை முறையிலே நிறுத்தினவனை, என் ஆவி ஆவிதனை என் ஆத்மாவுக்கு அந்தராத்மாவாய் உள்ளவனை,
ಎಲ್ಲೆ ಇತ್ಯಾದಿ ದಿವ್ಯಾತ್ಮ ಸ್ವರೂಪ ಗುಣங்களுக்கு ಎಲ್ಲೆ ಕಾಣಿலும் விக்கிரக குணங்களுக்கு எல்லை என்றிக்கே இருக்கிறபடி அளவிருந்த கல்யாண குணங்களையும் நீலமணி போலே குளிர்ந்த வடிவழகையும் அழகையும் என்னை ಅನುಭವಿಪಿತ್ತವನೇ ಅವನನ್ನು ಅನುಭವಿಸೋದಕ್ಕೆ ಅವನೇನೆ ಕೊಟ್ಟಂತದ್ದು ಆ ಆನಂದ ಇವುಗಳನ್ನ ತಿಳಿಯುವುದಕ್ಕೆ என்னை அனுபவிப்பித்தவனை நல்ல அமுதம் நித்தியமுமாய் போக்கியமுமான அமிர்தம் பிராகிருத போக்கியங்களில் தலையான அமிர்தம் பிறர்க்கு அறிய வீடுமாய் ஒருவராலும் ஸ்வயத்னத்தால் பிராபிக்க ஒண்ணாத மோட்ச புருஷார்த்தமுமாய் ಅಲ್ಲಿ மலர் விரையொத்து போக்கியத்தைக்கு தாமரை பூவில் பரிமளத்தோடொத்து ஆணல்லன் பெண்ணல்லனே இதர புருஷ சஜாத்திய நல்லன் பெண்ணல்லேன் என்றவோ பாதி ஆணல்லன் என்று அது தன்னையும் கழிக்கிறது ಇತ್ತಾಲ್ ಉಪಮಾನ ರೈತನ್ ಎಂದ್ರಪಡಿ. ಇದಕ್ಕೆ ಕನ್ನಡ ಅನುವಾದ. ಕ್ಷುದ್ರ ವಿಷಯಗಳನ್ನು ಅನುಭವಿಸಿ ಅವಕ್ಕೆ ಮಾತಿನ ವಿವರಣೆಯನ್ನಿಟ್ಟು ಹೇಳಿರುವ ನೀವುಗಳಾದರೂ ಹೇಳಬಲ್ಲಿರುವ. ಆದಿಶೇಷ ತನ್ನ ಸಹಸ್ರ ಮುಖದಿಂದ ಒಂದು ಗುಣ ತಗೊಂಡೆ ಹೇಳಲಿಕ್ಕಾಗಲ್ಲ. ನಾವು ಬರೀ ಈ ಪಂಚ ಇಂದ್ರಿಯಗಳಿಗೆ ಲಿಮಿಟ್ಸು ಅದರಲ್ಲಿರೋದು. ಅಲ್ಲಿನ ಭೋಗವನ್ನು ಎಷ್ಟು ಆನಂದವಾಗಿತ್ತು ಅಂದ್ರೆ ಏನು ತಿಂದಿದ್ದ ಇಲ್ಲ ನೋಡಿದ್ದ ಮಾಡಿದ್ದ ಈ ಪಂಚ ಇಂದ್ರಿಯಗಳಿಗೆ ಅಷ್ಟೇ. ಕ್ಷುದ್ರ ವಿಷಯಗಳನ್ನು ಅನುಭವಿಸಿ ಅವಕ್ಕೆ ಮಾತಿನ ವಿವರಣೆಯನ್ನಿಟ್ಟು ಹೇಳಿರುವ ನೀವುಗಳಾದರೂ ಭಗವಂತನನ್ನು ಹೇಳಬಲ್ಲಿರೋ. ಎನ್ನಮ್ಮನೈ ತನ್ನ ಗುಣಚೇಷ್ಟತೆಗಳಿಂದ ನನ್ನನ್ನ ನನಗೆ ಪ್ರಾಪ್ತವಾದ ಶೇಷತ್ವದ ನೆಲೆಯಲ್ಲಿ ನಿಲ್ಲಿಸಿದವನು. ನೀನಿರೋದು ನನಗಾಗಿ, ನೀ ಮಾಡುವ ಎಲ್ಲ ಕೆಲಸಗಳು ನನಗಾಗಿ ಆಗ್ಬೇಕು. ನಾನೇ ಕೊಟ್ಟಂತಹ ಈ ಪಾಂಚಭೌತಿಕವಾದ ಶರೀರ, ಅದರಲ್ಲಿ ಇರೋನು ನೀನು ನನಗೆ ಸೇರಿದವನು. ಇದು ಭಗವಂತ ಹೇಳುವಂತ ಮಾತು ಜೀವಾತ್ಮನಿಗೆ. ಅದನ್ನು ಇವರು ಹೇಳ್ತಾ ಇದ್ದಾರೆ ಇಲ್ಲಿ. ಎನ್ನಾವಿ ಆವಿದನೈ ನನ್ನ ಆತ್ಮನಿಗೆ ಅಂತರಾತ್ಮನಾಗಿ ಇರುವವನನ್ನ ಎಲ್ಲ ಇತ್ಯಾದಿ ದಿವ್ಯಾತ್ಮ ಸ್ವರೂಪ ಗುಣಗಳಿಗೆ ಎಲ್ಲೆಯನ್ನ ಒಂದು ವೇಳೆ ಕಂಡ್ರು ವಿಗ್ರಹ ಗುಣಗಳಿಗೆ ಎಲ್ಲೆ ಇಲ್ಲದಂತೆ ಇರುವಂತಿದ್ದಾನೆ. ಅವನ ಎಲ್ಲೆ ಇಲ್ಲದ ಕಲ್ಯಾಣ ಗುಣಗಳನ್ನ, ನೀಲಮಣಿಯಂತೆ ಶೀತಳವಾದ ರೂಪ ಸೌಂದರ್ಯವನ್ನ ನಾನು ಅನುಭವಿಸಂತೆ ಮಾಡಿದವನು ಅವನು. ನಲ್ಲ ವಮುದಂ ನಿತ್ಯವೂ ಆಗಿ ಭೋಗ್ಯವೂ ಆದಂತಹ ಅಮೃತ, ಪ್ರಾಕೃತ ಭೋಗ್ಯಗಳಲ್ಲಿ ಶ್ರೇಷ್ಠವಾದಂತಹ ಅಮೃತ. ಪ್ರಾಕೃತವಾದ ಅಂದ್ರೆ ಇವಾಗ ನಾವು ತಿನ್ನೋದು, ನೋಡೋದು, ಮಾಡೋದು, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಎಲ್ಲ ಇದೆಲ್ಲ ಇದೆ. ಅವುಗಳಿಗಿಂತ ಶ್ರೇಷ್ಠವಾದಂತಹದ್ದು. ಪೆರರ್ಕ ಅರಿಯ ವಿಡುಮಾಯ್ ಒಬ್ಬರಿಂದಲೂ ಸ್ವಯತ್ನದಿಂದ ಪಡೆದುಕೊಳ್ಳಲಾರದ ಮೋಕ್ಷ ಪುರುಷಾರ್ಥವೂ ಆಗಿ, ಪುರುಷಾರ್ಥ ಆಗಿದೆ, ಎಲ್ಲ ಮಿಸ್ಟೇಕ್ ಅದು. ಇದೊಂದು ಮಾತು ಹೇಳಿದ್ರು, ಒಬ್ಬರಿಂದಲೂ ಸ್ವಯತ್ನದಿಂದ ಪಡೆದುಕೊಳ್ಳಲಾರದ ಮೋಕ್ಷ ಪುರುಷಾರ್ಥ ಆಗಿ ಎಂದು. ಸೊ ಇಲ್ಲಿ ಏನು ಅಂತಂದ್ರೆ ನಮ್ಮ ಪ್ರಯತ್ನದಿಂದ ನಾವೆಲ್ಲ ಸಾಧಿಸ್ಬಿಡ್ತೀವಿ ಅಂತ ಆಗೋಲ್ಲ. ಇದು ಸಪ್ಲೈ ಇದು ಶರಣಾಗತಿಗೂ ಇದು ಸೇರಿದ್ದು. ಈಗ ನಾನು ಶರಣಾಗತಿ ಮಾಡಿದ್ದೀನಿ, ನೀನಲ್ವೋ ನಿಮ್ಮ ಅಪ್ಪನು ಕೊಡ್ಬೇಕು ನನಗೆ, ನಾನು ಶರಣಾಗತಿ ಮಾಡಿಲ್ವಾ? ನಿಮಗ್ ವಿಶ್ವಾಸ ಇರ್ಲಿ, ಆದ್ರೆ ಶರಣಾಗತಿ ಬರೀ ಅವನನ್ನ ಪ್ಲೀಸ್ ಮಾಡೋಕಷ್ಟೇನೆ. ಕೊಡೋದು ಯಾರು ಅಂದ್ರೆ ಅವನೇ ಕೊಡೋದು. ನಾಟ್ ದಿಸ್ ಮೀನ್ಸ್ ಬರೀ ಶರಣಾಗತಿ ಮಾಡಿದ ತಕ್ಷಣ ಬಂತು ಅಲ್ಲ. ಶರಣಾಗತಿ ಮಾಡಿದ್ರಿಂದ ಭಗವಂತ ಪ್ರೀತನಾದ. ನಮಗೆ ಹುಟ್ಟು ಸಾವಿನ ಚಕ್ರ ಬಿಡಿಸಿದವನು ಯಾರು? ಈ ಶರಣಾಗತಿ ಅಲ್ಲ, ಅವನ ಕೃಪೆ. ಅದು ಇಲ್ಲಿ ಅರ್ಥ. ಒಬ್ಬರಿಂದಲೂ ಸ್ವಯತ್ನದಿಂದ ಪಡೆದುಕೊಳ್ಳಲಾರದಂತಹ ಮೋಕ್ಷ ಪುರುಷಾರ್ಥ ಆಗಿ ಅಲ್ಲಿ ಮಲರ್ ವಿರೆಯೊತ್ತು ಭೋಗ್ಯತೆಗೆ ತಾವರೆ ಹೂವಿನಲ್ಲಿರುವ ಪರಿಮಳಕ್ಕೆ ಸಮನಾಗಿ ಆಣಲ್ಲನ್ ಪೆಣ್ಣಲ್ಲನ್ ಇತರ ಪುರುಷ ಸಜಾತೀಯನಲ್ಲ, ನಮ್ಮಂತೆ ಅವನಲ್ಲ, ನಮಗಿಂತ ಸಕಲೇತರ ವಿಲಕ್ಷಣ. ಅದೇ ರೀತಿ ಹೆಣ್ಣಲ್ಲ ಅನ್ನೋದು ಹೇಳಿದಂತೆ ಪುರುಷನೂ ಅಲ್ಲ ಅಂತ ಹೇಳಿದ್ರಿಂದ ಪುರುಷ ಜಾತಿಯನ್ನ ತಳ್ಳಿ ಆಗುತ್ತೆ. ಇದರಿಂದ ಅವನು ಉಪಮಾನ ರಹಿತನು. ಈಗ ರಾಮಕೃಷ್ಣಾದಿ ಅವತಾರಗಳು ಅಂತಂದ್ರೆ ಆ ಅವತಾರಗಳು ಅಷ್ಟೇ. ಅವನು ಮಾಡಿದ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ. ಇದನ್ನ ಈ ಸಂಪ್ರದಾಯದ ಇದರಲ್ಲಿ ಗ್ರಂಥಗಳಲ್ಲಿ ಕಾಲಕ್ಷೇಪ ಹೇಳ್ತಾರೆ, ಕೃಷ್ಣ ಮಾಡಿದ ಕೆಲಸ ಎಲ್ಲ ನಾವು ಮಾಡ್ಲಿಕ್ಕೆ ಆಗೋಲ್ಲ.
ಆಶ್ಚರ್ಯ ಚೇಷ್ಟಿತಗಳನ್ನು ನಡೆಸಿದ. ನಮಗಿಂದ ಸಾಧ್ಯವೇ ಆಗದು. ಮಗುವಾಗಿದ್ದಾಗಲೇ ನಡೆಸಿದಂತ ಕಾರ್ಯಗಳು ಒಂದೇ ಎರಡೇ, ಯಾವುದೇ ಒಂದು ತಗೊಳ್ಳಿ, ಬೇರೆ ಯಾರು ಮನುಷ್ಯ ಆ ರೀತಿನಲ್ಲಿ ಅಥವಾ ಆ ಅವಸ್ಥೆನಲ್ಲಿ ಇದ್ದವನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೋ? ಅವನ ಬಗ್ಗೆ ಭಗವಂತನಿಗೆ ಏನೇ ಹೇಳಿದ್ರು ಕೂಡ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಈ ತತ್ವತಃ ಅಂತಂದ್ರೆ ಇದೇನೆ ಸರಿಯಾಗಿ ತಿಳಿಬೇಕಾದ್ರೆ, ನನ್ನ ಜನ್ಮ ನನ್ನ ಕರ್ಮ ಇವುಗಳನ್ನ ತತ್ವತಃ ಯಾರು ತಿಳಿತಾನೋ ಅವನು ನೈತಿ ಮಾಮೇತಿ ಇದು ನನ್ನನ್ನೇ ಪಡಿತಾರೆ, ಪುನರ್ಜನ್ಮ ಅವನಿಗೆ ಸಿಗೋದಿಲ್ಲ ಅಂತಾರೆ. ಯಾಕೆಂದ್ರೆ ಅವನು ಮಾಡಿದಂತ ಕೆಲಸ ಇಲ್ಲ, ಅವನು ಹುಟ್ಟಿದಂತ ಸಮಯ ಇದೆಯಲ್ಲ ಅದು ಬೇರೆ ಪುನಃ ರಿಪೀಟ್ ಆಗುತ್ತೋ. ಪ್ರತಿ ವರ್ಷ ನಮ್ಮ ಕೃಷ್ಣ ಜಯಂತಿ ಬರುತ್ತೆ. ಈ ಕೃಷ್ಣ ಜಯಂತಿ ಅವತ್ತಿನ ದಿವಸ ಏನು ಯಾವ ಪ್ಲಾನೆಟ್ಸ್ ಎಲ್ಲೆಲ್ಲಿತ್ತೋ ಆ 12 ರಾಶಿಗಳಲ್ಲಿ, ಆದ್ರೆ ಕೃಷ್ಣ ಹುಟ್ಟಿದಾಗ ಏನಿತ್ತೋ ಗ್ರಹಗಳ ಗತಿ ಇವೆಲ್ಲ ಅದೇ ರೀತಿ ಇದೆಯೋ ಅಂತಂದ್ರೆ ಯಾವ ಒಂದು ವರ್ಷನೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇನೆ ಅನುಪಮ ಅಂತ ಹೇಳೋದು. ಸುಮ್ಮನೆ ನಾವು ಹೇಳೋದೇನು ಇದು ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಅಂತ. ಪ್ರತಿ ವರ್ಷ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಬಂತು. ಆದ್ರೆ ಕೃಷ್ಣ ಹುಟ್ಟಿದ ದಿವಸ ಇತ್ತಲ್ಲ ಆವತ್ತಿನ ದಿವಸ ಏನು ಅಂದ್ರೆ ಎಲ್ಲ ಗ್ರಹಗಳು ತಾವಾಗಿಯೇ ತಮ್ಮ ಶುಭ ಸ್ಥಾನದಲ್ಲಿ ಹೋಗಿ ಕೂತ್ಬಿಟ್ವಂತೆ. ಅವನ ಅವತಾರದ್ದು ಹೇಳ್ತಲ್ಲ ಭಾಗವತದಲ್ಲಿ ದಶಮ ಸ್ಕಂದ 3ನೇ ಅಧ್ಯಾಯದಲ್ಲಿ ಎಲ್ಲ ಹೇಳ್ತಾನೆ. ಮಂದಂ ಮಂದಂ ಜಲಧರಾಹ, ಎಲ್ಲ ಕಡೆನಲ್ಲೂ ಉತ್ಸಾಹ. ಇಡೀ ಸೃಷ್ಟಿ ಭಗವಂತಂದು ಈ ಲೀಲಾ ವಿಭೂತಿನಲ್ಲಾಗ್ಲಿ ಅಥವಾ ನಿತ್ಯ ವಿಭೂತಿಯಿಂದ ಎಲ್ಲರಿಗೂ ಕೂಡ ಕೃಷ್ಣನ ಅವತಾರ ನೋಡ್ಬೇಕು ಅನ್ನುವ ಆತರ ಪಂಚಭೂತಗಳು ಎಲ್ಲವೂ ಕೂಡ ಹೇಗಿತ್ತು ಆ ಸಂದರ್ಭ. ಅದು ಪ್ರತಿ ವರ್ಷ ಕೃಷ್ಣ ಜಯಂತಿ ಬಂದ್ರು ಕೂಡ ಆ ದಿನದಷ್ಟು ಅದು ಅದ್ವಿತೀಯವಾದದ್ದೇನು. ಆ ರಾತ್ರಿಯೂ ಅದ್ವಿತೀಯ. ಒರೊತ್ತಿ ಮಹಾನಾಯ್ ಪಿರಂದು ಓರ್ ಇರವಿಲ್, ಅಂತಹ ಅದ್ವಿತೀಯ ರಾತ್ರಿ ಬೇರೆ ರಾತ್ರಿ ಯಾವುದು ಅದಕ್ಕೆ ಆಗೋದೇ ಇಲ್ಲ. ಈ ಎಲ್ಲ ಮಾತುಗಳಿಂದ ಅವನಿಗೆ ಯಾವ ಉಪಮಾನ ಹೇಳೋಕ್ಕಾಗಲ್ಲ. ಇದು ಈ ರೀತಿ ಇದ್ದ ಅವನು ಸದೃಶವಾದದ್ದು. ಈಗ ಇವಳ ಮುಖ ಸುಂದರವಾಗಿದೆ, ರೌಂಡ್ ಆಗಿದೆ, ಚಂದ್ರನಂತಿದೆ. ಚಂದ್ರನಿಗೆ ಸಾದೃಶ್ಯತೆಯನ್ನು ಇಲ್ಲಿ ಹೇಳುವಂತದ್ದು. ಹಾಗೆ ಭಗವಂತನಿಗೆ ಏನಾದ್ರು ಹೇಳಲಿಕ್ಕಾಗತ್ತ ಅಂದ್ರೆ ಅವನು ಅಸದೃಶ, ಅನುಪಮ, ಉಪಮಾರಹಿತ ಅಂದ್ರೆ ಅದೇ. ಅವನು ಸಕಲೇತರ ವಿಲಕ್ಷಣ, ಎಲ್ಲದರಲ್ಲೂ ಇದ್ದಾನೆ, ಆದ್ರೆ ಎಲ್ಲದಿಂದ ಹೊರಗೂ ಇರಬಲ್ಲ. ಇವೆಲ್ಲ ಅವನ ಬಗ್ಗೆ ತಿಳಿಸುವಂತದ್ದು. ಮುಂದಿನ ಪಾಶುರಕ್ಕೆ ಹೋಗೋಣ. 10ನೇ ಪಾಶುರ, 10ஆம் பாட்டு. என்னோடு கலந்த எம்பெருமான் படி பேச பெரிதும் மிரக்குடத்தை என்கிறார். ನನ್ನೊಡನೆ ಸಂಶ್ಲೇಷಿಸಿದ ಪರಮಾತ್ಮನ ರೀತಿಯನ್ನ ಹೇಳುವುದು ಬಹಳ ಪ್ರಯಾಸವೇ ಎನ್ನುತ್ತಾರೆ. ಈಗ ಭಗವದ್ ಅನುಭವ ಆಗಿದ್ದು, ನಾನವನನ್ನು ಕಂಡೆ, ನಾನವನನ್ನು ಅನುಭವಿಸಿದೆ, ಇದೆಲ್ಲ ಅನುಭವಿಸಿದವ್ರಿಗೆ ಗೊತ್ತು. ಈ ಮಾತು ಲೌಕಿಕವಾಗಿ ಬರುತ್ತಾ ಇಲ್ವೋ? ಏನೋ ಕಷ್ಟಪಟ್ಟಿದ್ದಾರೆ, ಏನ್ ಮಹಾ ಕಷ್ಟಪಟ್ಟಿದ್ದೀವಿ ಅಂದ್ರೆ ಹೇಳಿ ನೀವು ಸ್ವಲ್ಪ, ನಿಮಗೆ ಆ ಜಾಗದಲ್ಲಿ ಇದ್ದು ಅನುಭವಿಸಿದ್ರೆ ಗೊತ್ತಾಗತ್ತೆ ಅಂತ. ವೇರಿಂಗ್ ಇದು ಯಾರು ಶೂ ಹಾಕೊಂಡಿದಾರೋ ಅವ್ರಿಗೆ ಗೊತ್ತು ಅದು ಎಲ್ಲಿ ಕಚ್ಚುತ್ತೆ ಅಂತ. ಇದು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ. ಯಾರು ಏನೋ ಹೇಳ್ತೀವಿ ಒಬ್ಬರ ಇದಕ್ಕೆ, ಏನು ಅವನು ಅಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಂತ. ಅವನ ಸಂದರ್ಭ ಪರಿಸರ ಏನಿತ್ತು, ನೀನ್ ಆ ಜಾಗದಲ್ಲಿ ಇರು, ಆಮೇಲೆ ನೀನೇನ್ ಡಿಸೈಡ್ ಮಾಡ್ತಿದ್ದೆ, ಆ ಜಾಗದಲ್ಲಿ ಇದ್ದಿದ್ದೆ, ಆ ರೀತಿ ನೋಡು ಅಂತ. ವೇರಿಂಗ್ ದಿ ಅದರ್ ಮ್ಯಾನ್ ಶೂ, ಅದಕ್ಕೇನೆ ಹೇಳಿದ್ದಾನ ವೇರಿಂಗ್ ದಿ ಅದರ್ ಮ್ಯಾನ್ ಅಂತಂದ್ರೆ ಇನ್ನೊಬ್ಬನ ಜಾಗದಲ್ಲಿ ನೀನಿರು, ಇದ್ಬಿಟ್ಟು ನೀನ್ ಏನ್ ಮಾಡ್ತಿದ್ದೆ ಅದನ್ನ ನೋಡ್ಬಿಟ್ಟು ಆಮೇಲೆ ಹೇಳ, ಸುಮ್ನೆ ಹೊರಗಡೆಯಿಂದ ಹೇಳ್ಬೇಡ ಅಂತ. ಅವನಿಗೆ ಗೊತ್ತಾಗತ್ತೆ, ಅವನ ಧರಿಸಿದ್ದಾನೆ, ಅವನಿಗೆ ಗೊತ್ತಾಯಿದೆ ಎಲ್ಲಿ ಕಚ್ತಾ ಇದೆ, ಎಲ್ಲಿ ಉಜ್ತಾ ಇದೆ, ಅದು ಚರ್ಮ ಕಿತ್ಕೊಂಡಿದೆ, ಏನ್ ಚೆನ್ನಾಗಿದೆಯಲ್ಲ, ಎಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ತಂದಿದ್ದು, ಹಾಕೊಳಕೇನು ಅಂತಂದ್ರೆ ನೀನ್ ಹಾಕೋ ಅದೆಲ್ಲ, ಅದು ಎಲ್ಲಿ ಚುಚ್ತಾ ಇದೆಯೋ ಕಚ್ತಾ ಇದೆಯೋ ಅದು ಗೊತ್ತಾದ್ರೆ ಅಂತ. ಸೊ ಸಂದರ್ಭವನ್ನ ನೋಡ್ಬೇಕಾದ್ರೆ ಇದು ಬಹಳ ಮುಖ್ಯವಾಗಿ. ನಾವು ಯಾರ ಬಗ್ಗೆ ಏನಾದ್ರು ಮಾತನ್ನು ಮತ್ತೊಂದು ಹೇಳ್ಬೇಕಾದ್ರೆ ನಾವು ಆ ಸ್ಥಿತಿನಲ್ಲಿದ್ರಿ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡ್ಬಿಟ್ಟು ಹೇಳ್ಬೇಕು ಅಂತ ಅಲ್ಲಿ ಬರುವಂತ. ಸೊ ಇವೆಲ್ಲ ಅಲ್ಲಿ. ಇಲ್ಲಿ ಭಗವಂತನ ಇವನ ಜೊತೆ ಅವರ ಈ ಅನುಭವ ಇದೆಯಲ್ಲ ಅದನ್ನ ಹೇಳುವುದು ಬಹಳ ಪ್ರಯಾಸವೇ ಅಂತ ಹೇಳ್ತಾರೆ ಅವರು.
ಈಗ ತ್ವಮ್ಮೆ ಅಹಮ್ಮೆ ಪರಾಶರ ಭಟ್ರು ಹೇಳ್ಬೇಕ ಇದೆಲ್ಲ ಪೆರುಮಾಳಡತ್ತಿಲ್ ಅನುಭವಿಕಲಾಂ ಅಂತ ಅಂದ್ಬಿಟ್ಟು ಅವ್ರು ಒಂದ್ ಮಾತು ಆಗಣೆ ಎಲ್ಲ ಒಂದು ಗಾರ ಮಾಡ್ತಾರೆ. ಯಾಕೆಂದ್ರೆ ನೇರವಾಗಿ ಅವ್ರು ನೋಡುದು, ನೀನು ನೀರಿನಲ್ಲಿ ಇಳಿದು ಒದ್ದೆ ಬಟ್ಟೆ ಉಟ್ಕೊಂಡು ನೀರೊಳಗಡೆ ಇಳಿದು ನೀರನ್ನ ಕೈನಲ್ಲಿ ಮುಟ್ಟಿ ಪ್ರಮಾಣ ಮಾಡಿ ನೀನು ನನ್ನವನು 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 ಅಂತ ನನ್ನವನು ಅಂತ ಸೇರಿಸ್ಕೊಳ್ಳೋಕೆ ಅದು ಎಷ್ಟು ನಿನಗೆ ಭಗವಂತನಿಗೆ ಆಸೆನೋ ಅಂತ. ಸೇರಾದ ಪಯನೆಲ್ಲಾಂ ಸೇರ್ಕೊಂಡ್ ಕೋಯಿಲ್ ಅನ್ನೋ ಜಾಗದಲ್ಲಿ ಹೀಗೆ ಅನುಭವಿಸೋದು, ಅದನ್ನ ಹೇಳುವುದು ಪಯಾಸ್ನೆ ಅಂತಾರೆ. 10ನೇ ಪಾಶುರ. ಆಣಲ್ಲನ್ ಪೆಣ್ಣಲ್ಲನ್ ಅಲ್ಲ வலியுமல்லன் காணலும் ஆஹான் உளனல்லன் இல்லையல்லன் பேணுங்கால் பேணும் உருவாகும் அல்லனுமாய் கோணை பெரிதுடைத்து எம் பெம்மானை கூறுதலே. ಎಂ ಪೆರುಮಾನೈ ಕೂರುದಲ್, ನನ್ನ ಸ್ವಾಮಿಯನ್ನ ಸ್ತೋತ್ರ ಮಾಡೋಣವು ಪೆರಿದು ಕೋಣೆ ಉಡುತ್ತು, ಅತ್ಯಂತ ಪ್ರಯಾಸವನ್ನುಳ್ಳದ್ದಾಗಿರುವುದು. ಏನಿದು ಬಹಳ ಸುಲಭ, ಭಗವಂತ ನಾಮ ಸಂಕೀರ್ತನೆ ಅಂದ್ರಲ್ಲ ಅಂತಂದು. ಯಾಕೆ ಅಂದ್ರೆ ಹೇಳ್ತಾರೆ, ಆಣಲ್ಲನ್ ಪುರುಷ ರೂಪವೂ ಇಲ್ಲದವನಾಗಿ, ಪೆಣ್ಣಲ್ಲನ್ ಸ್ತ್ರೀ ರೂಪವೂ ಇಲ್ಲದವನಾಗಿ, ಅಲ್ಲ ಅಲಿಯುಂ ಅಲ್ಲನ್ ತದ್ಭಿನ್ನವಾಗಿ ಅಪ್ರಯೋಜಕವಾದ ನಪುಂಸಕತನವೂ ಅಲ್ಲದೆ. ಈ ನಪುಂಸಕರಾಗಿ ಇರುವಂತದ್ದು ಇದೆಯಲ್ಲ, ಇದೇನು ಬಹಳ ವಿಚಿತ್ರ. ಏನು ಅಂತಂದ್ರೆ, ಈಗ ರಸ್ತೆಯ ಮಧ್ಯದಲ್ಲೋ ಇದರಲ್ಲೋ ಬರ್ತಾರೆ, ಇಲ್ಲ ಅಂಗಡಿಗಳಿಗೆ ಬರ್ತಾರೆ, ಅವರು ಬಂದ್ರೆ ಆಗ ಇದನ್ನ ಮುಟ್ಬೇಕು, ಏನೋ ನಿಂಬೆ ಹಣ್ಣು ತಗೊಂಡು ಹಿಂಗಂದ್ಬಿಟ್ಟು ಕಾಲ್ನೆಲ್ಲ ಮುಗ್ತಾರೆ. ಇವರೇನೋ ದೇವಪುತ್ರರು, ಏನೋ ವಿಶೇಷವಾಗಿ ಈಗ ಯಾರೋ ಋಷಿ ಬಂದಿದ್ದಾನೆ ಮನೆಗೆ, ಅವನು ನಿಮ್ಮನ್ನು ಅನುಗ್ರಹಿಸ್ತಾನೆ ಅನ್ನೋ ಮಟ್ಟ ಕೊಟ್ಬಿಟ್ಟಿದ್ದಾರೆ ಇವರಿಗೆ. ರಸ್ತೆ ಬದಿನಲ್ಲಿ ಇದ್ರಲ್ಲಿ ಬಂದಾಗ ಅವ್ರು ಕೇಳಿದ ತಕ್ಷಣ ಅವ್ರು ದುಡ್ಡು ಕೊಡ್ಬೇಕು, ಇಲ್ಲ ಇವನು ಗದ್ದಿಗೆನ ಅವಳು ಮುಟ್ಟಬೇಕು, ಅವನು ಅವಳು ಏನೋ ನಪುಂಸಕನಿಂದ. ಹಾಗಾದ್ರೆ ನಪುಂಸಕ ಅನ್ನೋದೇನು ಬಹಳ ವಿಶೇಷವಾದದ್ದ? ಈಗ ಬುದ್ಧಿಮಾಂದ್ಯ ಮಕ್ಕಳು ಅನ್ನೋದು ಹಿಂದೆ ಹೇಳ್ತಾ ಇದ್ದಿದ್ದಕ್ಕೆ ಇವಾಗ ಸ್ಪೆಷಲ್ ಚೈಲ್ಡ್ ಅನ್ಬೇಕಂತವ್ರನ್ನ. ಹೆಸರು ಮಾತ್ರ ಚೇಂಜ್ ಆಗ್ಬಿಟ್ರೆ ಅವ್ರ ಕರ್ಮ ಇದು ಏನಾದ್ರು ಬದಲಾವಣೆ ಆಗುತ್ತ? ಈಗ ನಾನು ಅವ್ರನ್ನ ನಿಂದಿಸ್ಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ. ಏನ್ ಹಿಂದಿನಿಂದ ಇತ್ತೋ ಅದಕ್ಕೆ ಹೊಸ ಹೆಸರುಗಳನ್ನ ಯಾಕೆ ಕೊಡಬೇಕು ಅಂತ. ಸ್ಪೆಷಲ್ ಚೈಲ್ಡ್, ಏನ್ ಸ್ಪೆಷಲ್ ಚೈಲ್ಡ್? ಇಟ್ಸ್ ಎ ಮೆಂಟಲ್ ಅಬ್ನಾರ್ಮಾಲಿಟಿ. ನಾರ್ಮಲ್ ಇದಕ್ಕಿಲ್ಲ, ಅಬ್ ನಾರ್ಮಲ್ ಅಷ್ಟೇನೆ. ಅದು ಬರೀ ಹೆಸರು ಮಾತ್ರ ಚೇಂಜ್ ಆಗ್ಬಿಟ್ರೆ ಅವರ ಕಂಡೀಷನ್ನು ಅಥವಾ ಅವರ ಸ್ಥಿತಿಗತಿಗಳೇನಾದ್ರು ಬದಲಾಗುತ್ತೋ? ಸಮಾಜದಲ್ಲಿ ನೀವು ಅವರನ್ನ ನೋಡಿ ಅವ್ರನ್ನ ನಿಂದಿಸೋದು ಬೇಡ, ಇದೆಲ್ಲ ಕರೆಕ್ಟ್. ಯಾರು ಪಾಪ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಅವ್ರ ಕರ್ಮದಲ್ಲಿ ಇದು. ಈಗ ಒಬ್ಬ ಕುರುಡ ಇದ್ದಾನೆ, ಕುರುಡನೇನೆ, ಕಣ್ಣಿಲ್ದವನು. ಅವನಿಗೆ ಇನ್ನೇನೋ ಹೆಸರು ಹೇಳ್ಬಿಟ್ಟು ಬಾಹ್ಯ ಚಕ್ಷಸ್ಸನ್ನ ಕಳ್ಕೊಂಡವನು, ಇನ್ನೇನು ಅದ್ರ ಬದಲು ಅವನು ಕುರುಡ ಅಷ್ಟೇ. ಆ ಕುರುಡನನ್ನ ನೀವು ನಿಲ್ಸೋದ್ ಬೇಡ. ಅಯ್ಯೋ ಅವ್ನು ಬೀಳ್ತಾ ಇದ್ದಾನೆ ಹಳ್ಳಕ್ಕೆ, ಬೀಳ್ಲಿ, ಯಾಕೆಂದ್ರೆ ಅವ್ನು ಮಾಡಿದ ಕರ್ಮ ಅದು ಮನುಷ್ಯತ್ವ ಅಲ್ಲ. ಅವ್ನು ಇಲ್ಲದೆ ಹೋಗಿ ಅವ್ರಿಗೆ ಸಹಾಯ ಮಾಡಬೇಕು. ಹಾಗೆ ಇವರನ್ನ ಗಮನಿಸ್ಬೋಣ. ಬರೀ ಸುಮ್ಮನೆ ಹೆಸರು ಬದಲಾಯಿಸ್ಬಿಟ್ರಾಗತ್ತೆ. ಈಗಿನ ಯುವಕರ ಸಂಬಂಧಗಳು, ತಂದೆ ತಾಯಿಯನ್ನು ಬಿಟ್ಬಿಟ್ಟು ಅತ್ತೆ ಮಾವಂದ್ರನ್ನ ಅವ್ರ ಡ್ಯಾಡಿ ಮಮ್ಮಿ ಅಂತ ಕರ್ಕೊಂಡು, ಅದೇನ್ ವಿಚಿತ್ರ ಅದು. ಬಹಳ ಈ ಮಾತು ಬಂದಾಗ್ಲೆಲ್ಲ ಹೇಳ್ತೀನಿ ನಾನು. ಏನ್ ನನಗಿದೇನು ಸರಿ ಅಂತ ಕಾಣಿಸೋಲ್ಲ. ಅದೇನೋ ಇಂಟಿಮೆಸಿ ಸಿಗತ್ತಂತ. ಎಂತ ಇಂಟಿಮೆಸಿ? ಇವರಿಬ್ರು ಇದ್ದಾರೆ ಇವಾಗ, ಅವ್ರ ತಂದೆನೂ ಇದ್ದಾರೆ, ಮಾವನೂ ಇದ್ದಾರೆ. ಅಪ್ಪ ಅಂದ್ರೆ ಇವನು ಅಪ್ಪ ಅಂದ್ರೆ ಯಾವ ಅಪ್ಪ ಅನ್ಬೇಕಾಗ್ಬೇಕು ಅಲ್ಲಿ? ಅವನ ಅಪ್ಪ ಹೆಂಗಾಗ್ತಾನೆ ಅಂತ. ಹೋಗ್ಲಿ, ಮಾನಸಿಕವಾಗಿ ಪೂರ ಅಪ್ಪನ ಸ್ಥಾನ ಕೊಡ್ತಾರೋ? ಯಾರೂ ಇಲ್ಲ. ಅವರ ಅಪ್ಪನೇನೆ. ನಾನು ಅವ್ರ ನಿಂದನೆ ಮಾಡ್ತಾ ಇಲ್ಲ. ಎಸ್, ಅವರ ಜನನಕ್ಕೆ ಕಾರಣದವ್ರು ಅವರಪ್ಪ. ಇವನ್ ಯಾರು? ಮಾಮನಾರ್ನ ಮಾಮ ಅಂತ ಕರೀರಿ, ಅಪ್ಪ ಅಂತ ಯಾಕೆ ಕರಿಬೇಕು? ಹಾಗೆ ಮಾಮಿ ಅಂತ ಅಂದ್ರೆ ಆಯ್ತು, ಇಲ್ಲ ಅತ್ತೆ ಅಂದ್ರೆ ಆಯ್ತು. ಅವ್ರನ್ನ ಯಾಕೆ ಅಮ್ಮ ಅಂತ ಕರಿಬೇಕು? ಆ ರೀತಿನಲ್ಲಾಗುತ್ತೆ ಇಲ್ಲಿ ಹೇಳ್ತಾ ಇರೋದು. ಸ್ತ್ರೀಯರು ಇಲ್ಲದವನಾಗಿ, ಅಲ್ಲ ಅಲಿಯುವನು, ತದ್ಭಿನ್ನವಾಗಿ ಅಪ್ರಯೋಜಕವಾದ ನಪುಂಸಕವೂ ಅಲ್ಲದೆ. ನೋಡಿ ಸಿದ್ಧಾಂತದಲ್ಲಿ ಹೇಳೋದು. ಈಗ ಯಾಕೆ ಒಬ್ಬ ನಪುಂಸಕನಾದ? ಅವನ ಕರ್ಮ ಅದು ಅಷ್ಟೇ. ಅದೇನು ಒಳ್ಳೆ ಕರ್ಮ ಅಲ್ಲ ಅದು. ಅವನು ಮಾಡಿದ್ದು ಇದ್ರದಕ್ಕೆ ಅಷ್ಟೇ.
ಪುರುಷನು ಸ್ತ್ರೀಯಂತೆ ಆಗೋದು, ಸ್ತ್ರೀ ಇದನ್ನೇ ಬೆಳೆಸ್ಕೊಳ್ಳೋದು. ಈ ಒಂದು ಕಾರಣದಿಂದಾನೆ ಬಹಳ ಹಿಂದೆನೂ ಒಂದ್ಸಲ ಹೇಳಿದ್ದೆ ನಾನಿದು. ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಹೆಂಗ್ ಡ್ರೆಸ್ ಹಾಕ್ಬಿಟ್ಟು, ಅಯ್ಯೋ ಫೋಟೋ ತೆಗ್ಸಿದ್ದು ನೋಡೋದೆ, ಹೆಣ್ಣಾಗಿದ್ರೆ ಎಷ್ಟು ಚೆನ್ನಾಗಿತ್ತು. ಯಾಕೆ ಈ ಹುಚ್ಚುತನಗಳು ಅಂತ. ಭಗವಂತ ಕೊಟ್ಟಿದ್ ಪ್ರಸಾದ ಹಂಗೆ ಒಪ್ಕೋಬಾರ್ದೆ. ಅವ್ನ್ ಗಂಡಸೇನೆ, ಅವನ್ ಯಾಕೆ ಹೆಣ್ ಮಾಡಕ್ ಹೋಗ್ಬೇಕು. ಈ ರೀತಿ ಅವಾಗವಾಗ್ಲೇ ಹಾಕ್ಬಿಟ್ಟು ಏನಾಗುತ್ತೆ ಅಂದ್ರೆ, ಆ ಮಗುವಿಗೆ ಸಬ್ ಕಾನ್ಶಿಯಸ್ ಅಯ್ಯೋ ನಾನು ಹೆಣ್ಣಾಗಿದ್ದು ಚೆನ್ನಾಗಿತ್ತೇನೋ, ಇವ್ರಿಗೆ ತುಂಬಾ ಇಷ್ಟ ಆಯ್ತು ಅಂತ ಆ ಹೆಣ್ತನವನ್ನೇ ಅವ್ನು ಡೆವಲಪ್ ಮಾಡ್ಕೊಂಡು ಬರ್ತಾನೆ. ಅವಾಗೇನು, ಅವನು ನಡೆ ನುಡಿ ಎಲ್ಲದ್ರಲ್ಲೂ ಹೆಣ್ಣಿನಂತೆ ಆಡೋದು. ಅದು ಸ್ವಲ್ಪ ವಯಸ್ಸಾದ್ಮೇಲೆ ಚೆನ್ನಾಗಿರುತ್ತೋ, ಕಡೆಗೆ ನಪುಂಸಕನಂಗ ಆಗ್ತಾನೆ. ಅದೇ ರೀತಿ ಇದು ಹೆಣ್ಣು ಮಗು ಇದೆ, ಅದಕ್ಕೆ ಚಡ್ಡಿ ಶರ್ಟು ಹಾಕಿ ಗಂಡು ಮಗು ಅಂತ ಬೆಳೆಸಿದ್ದೀನಿ ಅಂತ. ಗಂಡಿನ ಇದ್ರದನ್ನೇ ಜಾಸ್ತಿ ನೀವು ಮಾಡಿದ್ರೆ ಇವೆಲ್ಲ ಹಾರ್ಮೋನ್ಸ್ ಇದ್ರ ಮೇಲೆ ಎಫೆಕ್ಟ್ ಆಗುವಂತದ್ದು. ಎಷ್ಟು ಸೀರಿಯಸ್ ಗೊತ್ತಾ ಇದು. ನಾವೊಂದು ಉದಾಹರಣೆನೂ ಹೇಳಿದ್ದೆ ನಿಮ್ಗೆ. ಈ ಜಯನಗರದಲ್ಲಿ ಯಾರೋ ಒಬ್ರು ಪೀಡಿಯಾಟ್ರಿಷಿಯನ್ ನೋಡಕ್ ಹೋಗಿದ್ದೆ ನಾನು, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾಗ, ಬೆಂಗಳೂರು ಲೋಕಲ್ ಇದ್ರಲ್ಲಿ. ನಾ ಹೋದಾಗ ಒಂದು ಮಗುವನ್ ಕರ್ಕೊಂಬಂದ್ರು. ಏನ್ ಇವಳ ಹೆಸರು ಅಂತಂದ್ರು. ಇದು ಡಾಕ್ಟ್ರೆ, ಹೇಗೆ ಇವಳು ಅಲ್ಲ ಇವನು ಅಂತ ಅವ್ರು ಬೈದ್ಬಿಟ್ರು ಚೆನ್ನಾಗಿ. ಡಾಕ್ಟ್ರು, ನಿಮ್ ತಲೆ ಸರಿ ಇದೆ ಅಂದ್ರೆ, ಯಾರು ಏನ್ ಅವನು ಗಂಡಾಗ ಹುಟ್ಟಿದಲ್ಲ, ಅವ್ನಿಗೆ ಯಾಕೆ ಈ ಡ್ರೆಸ್ ಹಾಕಿದ್ದೀರಿ, ತೆಗೀರಿ ಇದೆಲ್ಲ, ಡೋಂಟ್ ಪುಟ್ ದೀಸ್ ಥಿಂಗ್ಸ್. ನೀವೆಲ್ಲ ಅಯ್ಯೋ ಇವ್ನು ಚೆನ್ನಾಗಿತ್ತು ಮಗು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿದ್ರೆ ಅವ್ನಿಗೆ ಹೆಣ್ತನ ನೀವು ಹೆಚ್ಚಿಸ್ತೀರಿ. ಅಂದ್ರೆ ಫೆಮಿನೈನ್ ಕ್ವಾಲಿಟೀಸ್ ನ ನೀವು ಇನ್ಸ್ಟಿಗೇಟ್ ಮಾಡ್ತೀರಿ. ಅದರಲ್ಲಿ ನಾರ್ಮಲ್ ಆಗಿರೋದನ್ನ ಅಬ್ನಾರ್ಮಲ್ ಮಾಡೋದು ಇವ್ರುಗಳ ಪೇರೆಂಟ್ಸ್ ಅಂತ. ಇನ್ನೊಂದ್ ದಿವಸ ಹಾಕ್ಬೇಡಿ ಈ ತರ ಡ್ರೆಸ್ ಅಂದ್ರು ಅವರು ಅವತ್ತು. ಎಷ್ಟು ಸೀರಿಯಸ್ ಆಗತ್ತೆ ಅಂತ ಇದು. ಈಗ ಆಹಾರ ತಗೊಳ್ಬೇಕಾದ್ರೆ ಏನು ತಿನ್ನೋ ತಾನೆ, ಎಲ್ಲಾರು ತಿಂದ್ರೆ ಆಮೇಲೆ ಹೋಗುತ್ತೆ. ತಿನ್ನೋದಕ್ಕೆ ಒಂದ್ ಜಾಗ ಇದೆ, ಹೋಗಕ್ ಒಂದಿದೆ. ಬರೀ ಅಷ್ಟೇ ನಾವು ಮಾಡೋದು. ಅನ್ನ, ಮನಸ್ಸಿನ ಮೇಲೆ ಅದ್ರ ಪ್ರೇಮ ಎಷ್ಟು. ಅನ್ನಮಯಮ್ಮಿ ಸೌಮ್ಯ ಮನಃ. ಅದರಿಂದ ತಿನ್ನುವಂತ ಆಹಾರ ಸಾತ್ವಿಕವಾಗಿರ್ಬೇಕು, ಭಗವಂತನಿಗೆ ನಿವೇದನವಾಗಿರ್ಬೇಕು. ಇಲ್ದಿದ್ರೆ ಕೇವಲ ಅಘ, ಅದು ಪಾಪ. ಕೇವಲ ಆಗೋ ಭವತಿ ಕೇವಲ ಆದಿ. ಎಷ್ಟಿದೆ ಆಹಾರದ ಬಗ್ಗೆ. ಆಹಾರ ನಿಯಮ, ಅದನ್ನು ತಗೊಳ್ಳೋ ಪ್ರೊಸೀಜರು, ಅದು ಪ್ರಾಣಾಗ್ನಿ ಹೋತ್ರ. ಬರೀ ತಿನ್ನೋದಷ್ಟೇನಾ. ಕ್ಷುತ್ಪಿಪಾಸೆ, ಆ ಹಸಿವನ್ನು ಹಿಂಗ್ಸೋದಕ್ಕೆ ತಿಂದುಬಿಡು ಅಷ್ಟೇನೋ. ತಿನ್ನೋದು ಹೇಗಿರ್ಬೇಕು, ರಸ್ಯಾಹ ಸ್ನಿಗ್ಧಾಹ, ಎಲ್ಲ ಮುಖ್ಯವಾಗಿ ಭಗವಂತನಿಗೆ ಸಮರ್ಪಣೆ ಆಗಿರ್ಬೇಕು. ಇವೆಲ್ಲ ಸಮರ್ಪಣೆ ಆಗಿದ್ದಾದ್ರೆ ಎಲ್ಲ ದೋಷಗಳಿಂದ ಭಗವಂತ ಅದನ್ನು ಪರಿಹಾರ ಮಾಡ್ತಾನೆ. ನಿಮಗೆ ಆ ಆಹಾರ ತಿಂದಿದ್ರ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಉಂಟಾಗೋಲ್ಲ. ತಿನ್ನೋದೊಂದಕ್ಕೇನೆ ಹೀಗೆ ಅಂತಂದಾಗ ನೋಡೋದಕ್ಕೂ ಅಷ್ಟೇ, ಪ್ರತಿ ಒಂದ್ರಲ್ಲೂ ಕೂಡ ಇವೆಲ್ಲ ಮೂಲತಃ ಯಾಕೆಂದ್ರೆ ಹೆಣ್ಣು ಆಗದೆ ಗಂಡು ಆಗದೆ ಇರುವಂತಹ ಸ್ಥಿತಿ ಅಪ್ರಯೋಜಕವಾದಂತಹ ಸ್ಥಿತಿ. ಅಲ್ಲದೆ ಕಾಣಲು ಆಹಾನ್, ಕಣ್ಣಿನಿಂದ ನೋಡುವುದಕ್ಕೂ ಅಸಾಧ್ಯನಾಗಿ, ಉಳನ್ ಅಲ್ಲನ್, ಪ್ರತಿಕೂಲರಿಗೆ ಸ್ಥಿತಿ ರಹಿತನಾಗಿರೋನು. ಪ್ರತಿಕೂಲರಿಗೆ ಅಂದ್ರೆ ಯಾರು, ಭಗವಂತ ನಮ್ದೇ ಇರೋರು. ಅವನಿಗೆ ಅವನು ಇಲ್ಲ, ಅವನ ಸ್ಥಿತಿನೇ ರಹಿತ ಅಂದ್ರೆ ಭಗವಂತ ಇಲ್ಲ ಅಂತಾನೆ ಅವ್ರು ವಾದಿಸುವಂತಹದ್ದು. ಇಲ್ಲ ಅಲ್ಲನ್, ಅನುಕೂಲರಿಗೆ ಇಲ್ಲದವನ್ ಅಲ್ಲವನಾಗಿ, ಡಬಲ್ ನೆಗೆಟಿವ್ ಇಲ್ಲಿ. ನಂಬಿದವರಿಗೆ ಅವನು ಖಂಡಿತ ಇದ್ದಾನೆ, ಇಲ್ಲದೆ ಇಲ್ಲ. ಪೇಣುಂಗಾಲ್, ಆಶ್ರಿತರು ಆಧರಿಸುವ ಆಸೆ ಪಡುವ ಕಾಲದಲ್ಲಿ ಪೇಣುಂ ಉರು ಆಹುಂ, ಅವರಿಗೆ ಇಷ್ಟವಾದ ವಿಗ್ರಹ ರೂಪಗಳನ್ನ ಆಗುತ್ತಾನೆ. ನೀವು ಯಾವ ರೂಪದಲ್ಲಿ ಅವನನ್ನ ಭಾವಿಸಿದರೆ ಆ ರೂಪದಲ್ಲಿ ಅವನು ನಿಮಗೆ ದರ್ಶನವನ್ನು ಕೊಡಬಲ್ಲ. ಯಾಕೆಂದ್ರೆ ಅವನು ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಓನ್ಲಿ ರಾಮನ ಅವತಾರ ಅಂದ್ರೆ ಓ ರಾಮ ಮಾತ್ರ, ಅವನು ಅದರಿಂದ ಬೇರೆ ಬರ್ಲಿಕ್ಕೆ ಆಗೋಲ್ಲ. ಅಲ್ಲ, ರಾಮನಾಗಿದ್ದಾಗಲೇ ಕೃಷ್ಣನಾಗೂ ತೋರ್ದ. ಕೃಷ್ಣನಾಗಿ ಬಂದ ಜಾಂಬವಂತನ ಜೊತೆಯಲ್ಲಿ ಮಾಡ್ಬೇಕಾದ್ರೆ ಆಮೇಲೆ ಅವನಿಗೆ ರಾಮನಂತೆ ದರ್ಶನ ಕೊಟ್ಟ. ಮೊದಲು ಬೇಕಾದಷ್ಟು ಜನ ಇಬ್ರು ಹೊಡೆದಾಡಿದ್ರು, ಜಾಂಬವಂತ ಭೀಮ ಇವನು ಕೃಷ್ಣ ಇಬ್ರುವೆ. ಆಮೇಲೆ ಇವನು ಕ್ಷಮಾಪಣೆ ಕೇಳ್ದ, ನಿನಗೆ ಎಷ್ಟೆಲ್ಲ ಗಾಜಿ ಮಾಡಿದೆ ನಾನು ಅಂತ. ಅದಕ್ಕೆ ಪ್ರಾಯಶ್ಚಿತ್ವ ಕಡೆಗೆ ತನ್ನ ಮಗಳನ್ನೇ ಮದುವೆ ಮಾಡಿಕೊಟ್ಟಿದ್ದು ಜಾಂಬವತಿನ. ಅಂದ್ರೆ ಭಗವಂತನಿಗೆ ನಮ್ಮ ರೀತಿಯ ಕರ್ಮದ ಶರೀರ ಇದೆಯೋ, ಅವನ ಮನಸ್ಸು ಮಾಡಿದ್ರೆ ಯಾವ ಶರೀರ ಒಂದೇ ಕಾಲದಲ್ಲಿ ಎಲ್ಲ ಅವತಾರವನ್ನು ತಗೋಬಹುದು. ಒಂದ್ಸಲಿ ಪರವಾಸುದೇವ, ಅಲ್ಲಿಂದ ವ್ಯೂಹ ವಿಭವ ಹಾರ್ದ ಅರ್ಚ ಎಲ್ಲದನ್ನು ಮಾಡಬಲ್ಲ. ಯಾಕೆಂದ್ರೆ ಅವನು ಯಾವುದಕ್ಕೂ ಸೀಮಿತವಾಗಿಲ್ಲ. ಅವರವರಿಗೆ ಇಷ್ಟವಾದ ರೂಪ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುವನು ಶಿವಯೋಗಿ ಅಂತ ವಚನ ಸಾಹಿತ್ಯದಲ್ಲಿ ಹೇಳುವಂತಹದ್ದು. ಹಿಂದೆ ಯಾರೋ ಒಂದ್ಸಲ ಕೇಳಿದ್ರು, ಅಮ್ಮ ನಮ್ಮ ಮನೆ ದೇವರು
ನರಸಿಂಹನೋ ಏನೋ, ಆದ್ರೆ ನಂಗೆ ಕೃಷ್ಣ ತುಂಬಾ ಇಷ್ಟ. ಹೀಗೆ ಎಂದ. ಮನದೇವರು ಕೃಷ್ಣನೇ, ಆ ನರಸಿಂಹನೇ ಕೃಷ್ಣನಾಗಿದ್ದಾನೆ, ಕೃಷ್ಣನ ರೂಪದಲ್ಲೇ ಮಾಡಿ, ನಿಮ್ಗೆ ಇಷ್ಟ ಆಯ್ತಾ ಅಂತಾನೆ ಆಗ್ಬೋದಲ್ಲ. ಮತ್ತೆ ನರಸಿಂಹ ಕೋಪಿಸ್ಕೊಳ್ಳಲ್ವಾ? ನರಸಿಂಹ ಯಾರು? ಕೃಷ್ಣನೇ ತಾನೆ. ನಿಮಗೆ ಈ ರೂಪ ಇಷ್ಟ ಮಾಡಿ. ಇಷ್ಟ ದೇವತೆ ಮನೆ ದೇವರು ಅಂತ ಹೇಳೋದು ಇದೇನೆ. ಆ ಮನೆ ದೇವರ ಪರ್ಮಿಷನ್, ಈಗ ತೀರ್ಥಯಾತ್ರೆ ಹೊರಡ್ತೀರಿ, ನಿಮ್ಮ ಇಷ್ಟು ಮನೆ ದೇವರನ್ನ ಜ್ಞಾನಿಸ್ಕೊಂಡು ನಿನ್ನಿಂದ ಪರ್ಮಿಷನ್. ಇದನ್ನ ಆ ನಾಥ ಮುನಿಗಳ ಜೀವನದಲ್ಲೇ ನೋಡಿದ್ವಿ ನಾವು. ಆ ವೀರನಾರಾಯಣಪುರದಲ್ಲಿ ಇದ್ದವರು ಭಗವಂತನ ನಮಸ್ಕಾರ ಮಾಡಿ ನಾನು ಉತ್ತರದ ಯಾತ್ರೆ ಮಾಡಿ ಬರ್ತೀನಿ ಅಂತ ಹೋದವರು ಮಧುರೈನಲ್ಲಿ ಇದ್ಬಿಟ್ರು. ಅಲ್ಲಿ ಮಥುರಾ ಅವನ್ನ ಕನಸು ಬಂದು ಹೇಳ್ತಾನೆ, ಏನು ತೀರ್ಥಯಾತ್ರೆ ಬಂದ್ಬಿಟ್ಟು ಇಲ್ಲೇ ಕೂತ್ಬಿಟ್ಟಿಲ್ಲ, ಬರಲ್ವಾ ವಾಪಸ್ಸು ಅಂತ. ನೋಡಿ ಹೀಗಿದೆ ಶೋಟ್ಟೈ ಕುಲಂ. ಭಗವಂತನ ಕೃಪೆ ಅವ್ರ ಮೇಲೆ ಇರುವಂತದ್ದು ಎಷ್ಟು ಮಟ್ಟಿಗೆ ಅಂದ್ರೆ, ಕನಸು ಬಂದ್ಬಿಟ್ಟು ಅವನನ್ನ ನೀನು ಬಾ ಅಲ್ಲೇ ಇದ್ಬಿಟ್ರೆ ಹೇಗೆ ಅಂತ. ಹೀಗೆ ಭಗವಂತನ ಪೂರ್ಣವಾಗಿ ತಿಳಿದು ಇದೆಲ್ಲ ಆದಾಗ, ಆದ್ರೆ ಅವನಿಗೆ ಇಷ್ಟವಾದ ರೂಪದಲ್ಲಿ ಧ್ಯಾನ ಮಾಡ್ಬೋದು, ತಪ್ಪೇನಿಲ್ಲ ಅದರಲ್ಲಿ. ಮನೆ ದೇವರನ್ನ ಅದಕ್ಕೆ ವರ್ಷಕ್ಕೆ ಒಂದ್ಸಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಮಾಡ್ಕೊಂಡು ಬನ್ನಿ. ಈ ನಾಡಿ ಗ್ರಂಥಗಳಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು ಯಾರಿದ್ದಾರೆ ಅವನೊಂದ್ಸಲಿ ಭೇಟಿಯಾಗಿ ಬನ್ನಿ, ಈ ರೀತಿ. ಅದನ್ನ ಇನ್ನು ಅತಿ ಮಾಡ್ಬಿಟ್ಟು ಇವಾಗ ನರಸಿಂಹನ ಒಕ್ಕಲ್ನವರು ತಿರುಪತಿಗೆ ಹೋಗ್ಬಾರ್ದು, ಏನಿದು ಇಲ್ದಿದ್ರೆ ಯಾರ ಹತ್ರ ಬೈಸ್ಕೊಂಡು ಕಳ್ಳು ಒಕ್ಕಲು ಅಂತ ಯಾರದೋ ಜೊತೆನಲ್ಲಿ ಹೋಗ್ಬೇಕಂತೆ, ನೇರವಾಗಿ ಹೋಗ್ಬಾರ್ದು, ಏನೇನೋ ತಂದ್ಬಿಟ್ಟಿದ್ದಾರೆ. ಸ್ವಯಂ ವ್ಯಕ್ತವಾದಂತ ಸ್ಥಳ ಅದು. ಯಾವ್ದು? ಈ 4 ಶ್ರೀರಂಗ ಮಂಗಳ ಮಣಿಂ ಕರುಣಾ ನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಲಮೇಘಂ ಶ್ರೀ ಹಸ್ತಿಶೈಲ ಶಿಖರೋಜ್ಜಲಂ ಶ್ರೀಯಂ ನಮಾಮಿ ಶಿರಸ ಯದು ಶೈಲ ದೀಪಂ. ಹಾಗಿದ್ದಾಗ ಶ್ರೀನಿವಾಸನ್ ನೋಡೋದಕ್ಕೆ ಇದೆಲ್ಲ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯೋ? ಹೊರಡ್ಬೇಕಾದ್ರೆ ಮೊದಲು ನಾನು ತೀರ್ಥಯಾತ್ರೆ ಹೋಗ್ತಾ ಇದ್ದೀನಿ, ಭಗವಂತನಿಗೆ ಒಂದ್ಸಲಿ ನಮಸ್ಕಾರ ಮಾಡಿ. ಈ ರೀತಿಯ ವೃತ್ತಾಂತಗಳು ನೋಡ್ಬೇಕು. ಇವಾಗ ಶ್ರೀರಂಗದಿಂದ ರಾಮಾನುಜನ್ ಕರ್ಕೊಂಡ್ ಬರೋಕೆ ಅವನು ಕೇಳಿದ್ರೆ, ಇವರು ಕಾಂಚೀಪುರದಲ್ಲಿ ವರದರಾಜ ಇಲ್ಲ ನಾ ಕಳ್ಸೋಲ್ಲ ಅನ್ನಂತೆ, ಅವ್ರ ಕಥೆನಲ್ಲಿ ಬರುವಂತಹದ್ದು. ಸರಿ, ಇವರು ತಿರುವರಂಗ ಪೆರುಮಾಳ್ ಅರಿಯರ್, ಅವರು ಅರಿಯರ್ ಹಾಡಿದ್ರೆ ಇವರು ನರ್ತನ ಮಾಡ್ತಾ ಇದ್ದ ಭಗವಂತ. ಅವನು ಹೇಳ್ದ, ನೀವು ಹೋಗ್ಬಿಟ್ಟು ವರದರಾಜನ ಮುಂದೆ ಒಂದ್ ಸ್ವಲ್ಪ ಇದನ್ನೆಲ್ಲ ಹೇಳ್ಬಿಟ್ ಬಾ, ಅರಿಯರ್ ಪಾಡಲ್ಲಿ ಇದೆಲ್ಲ ಅಂತ. ಅವ್ನು ತುಂಬಾ ಸಂತೋಷವಾಗಿದ್ದಾಗ ಅವನ ಹತ್ರ ಪ್ರಾಮಿಸ್ ತೊಗಸ್ಕೊಂಡ್ಬಿಟ್ಟು ರಾಮಾನುಜನ್ ಕಳ್ಸ್ಕೊಡು ಅಂತ ಕೇಳು ಅಂತ. ಅವನ ಮಾತಿನಲ್ಲಿ ಅವನ್ನೇ ಸಿಗಿಸಿ ಎಲ್ಲ ಭಾವುಕವಾಗಿ ಮಾಡೋದು. ವರದರಾಜ ಬೇರೆನೋ, ರಂಗನಾಥ ಬೇರೆನೋ. ಆದ್ರೆ ಶ್ರೀರಂಗಕ್ಕೆ ಹೋಗ್ಬಿಟ್ಟು ವರದರಾಜ ನೀನು ನಮಸ್ಕಾರ ಮಾಡ್ತೀನಿ ಅಂದ್ರೆ ತಪ್ಪು. ಹಾಗೆ ತಿರುಪತಿ ಶ್ರೀನಿವಾಸ ನಮಸ್ಕಾರ ಮಾಡ್ತಾರೆ, ನಾರಸಿಂಹ ನಾನ್ ನಿನ್ಗೆ ನಮಸ್ಕಾರ ಮಾಡ್ತೀನಿ. ಅಲ್ಲಿ ಯಾವ ರೂಪದಲ್ಲಿ ಇದ್ದಾನೆ ಆ ರೂಪದಲ್ಲಿ ಅವನನ್ನ ನಮಸ್ಕಾರ ಮಾಡಿ. ಈ ರೀತಿ ಈಡ್ ಆಣಲ್ಲನ್ ಅದಾದ್ಮೇಲೆ ಪೇಣು ಮುರು ಅವರಿಗೆ ಇಷ್ಟವಾದ ವಿಗ್ರಹಗಳನ್ನು ಆಗ್ತಾನೆ. ಅಲ್ಲನು ಮಾಂ ಅಂತಹ ರೂಪ ಇಲ್ಲದವನಾಗಿಯೂ ಇರ್ತಾನೆ. ಈ ಪಾಚುರದ ಅರ್ಥ ಆಯ್ತು. ಈಗ ಈಡು ஆணல்லன் இத்தியாதி நாட்டில் காண்கிற ஆண்களின் படி அல்லன், அப்படியே ஸ்திரீகளின் படியும் அல்லன். ಉಪಯೋಗ ಯೋಗ್യമല്ലാದ ನಪುಂಸಕ ಪದಾರ್ಥಿನ್ ಪಡಿಯು ಅಲ್ಲನ್, ಅವನು ನಪುಂಸಕನು ಅಲ್ಲ. ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈಮ ಸ್ತ್ರೀ ಪುಮಾನ್ ಬ್ರುವನ್ ಪುಮಾನ್ ಸಮಂ ನ ಬ್ರುವನ್ ನೈನಂ ವದನ್ ವದತಿ ಕಶ್ಚನ ಇತಿ ಬ್ರಹ್ಮ ಆರಣத்தில் 2 ಸವೈನ ದೇವಾಸುರ ಮರ್ತ್ಯ ಇರಬೇಕು, ಮರ್ತ ಆಗಿದೆ. ಮರ್ತ ತಿರ್ಯಂಗ್ ಸ್ತ್ರೀ ನ ಷಂಢೋ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು ನಾಯಂಗುಣಿ ಕರ್ಮ ನ ಸನ್ನ ಚ ಅಸನ್ನಿಷೇತ ಶೇಷೋ ಜಯತಾದ್ ಅಶೇಷಃ. ಎಲ್ಲ ಪುರಾಣದ ಉಲ್ಲಕ್ಕಗಳು ಇದೆಲ್ಲ ಮುಂದಕ್ಕೆ ಅರ್ಥದಲ್ಲಿ ನೋಡೋಣ ಮುಂದಕ್ಕೆ. என்று இப்படி பட்டர் அருளி செய்தவாறே ஒரு தமிழின் ஜீயா நாட்டில் காண்கிற 3 படியும் அல்லனாகில் சொல்லித்தாயிர ವಸ್ತು ಶೂನ್ಯಮೋ பின்னை என்று கேட்க, பட்டரும் பிள்ளை இயலறிவுக்கு போந்திருந்த இல்லையீ ஆணல்ல பெண்ணல்ல அல்லா வலியுமல்ல என்றதில்லையே
அல்லன் அல்லன் என்கையாலே புருஷோத்தமன் என்று சப்தம் தானே தோத்துவிக்கிறதில்லையோ என்றருளி செய்தார். ஆணல்லன் பெண்ணல்லன் என்கிற இத்தால் சஜாத்திய விஜாத்திய நிஷேதம் பண்ணினபடி காணலும் ஆண் ஆண் பெண் அதி என்கிற ಇವத்தை ಕಾಣುம் ಪ್ರಮಾಣಗಳಾಲ್ ಕಾಣಪಡಾದಾನ್. ಇವನು ಗಂಡಸು ಅನ್ನೋದಕ್ಕೇನೋ ಲಕ್ಷಣಗಳು ಅಥವಾ ಹೆಣ್ಣು ಅನ್ನೋದಕ್ಕೇನೋ ಶರೀರದಲ್ಲಿಯ ವೈವಿಧ್ಯ ಬೇರೆ ಬೇರೆನಾ, ಅದಕ್ಕಾಗಿಯೋ ಅದರಿಂದ ಕಾಣಪಡಾದಾನ್. ಇತ್ತ ಏಕ ಪ್ರಮಾಣ ಗಮೃತ್ಯ ಗಮ್ಯತ್ವ சாமியமும் இல்லை என்கை. உடனல்லன் அனாஷ்டிதருக்கு இல்லையல்லன், ஆஷ்டிதருக்கு அத்தை உபபாதிக்கிறது மேல் பேணுங்கால் பேணும் உருவாகும். நீ எங்களுக்கு புத்திரனாய் வந்து பிறக்க வேணும் என்று சிலர் இறந்தால் அப்படியே வந்து பிறந்து சபலம் தேவி சஞ்சாதம் ஜாதோகம் எத்தவோதராத்து என்று நிற்கும். அன்றியே பேணுங்கால் தன்னை அர்த்திக்கும் காட்டில் பேணும் உருவாகும் தன்னை பேணி மறைக்க வேண்டும்படி வந்து வதரிக்க என்றுமாம் அல்லனுமாம். இப்படி தாழ் நிற்கச் செய்தே சிசுபாலாதிகளுக்கு கிட்ட வரிதாம்படி இருக்கும். கோணை பெரிதித்யாதி இவ்வோ நிலைகளை எனக்கறிவித்த சர்வேஸ்வரன் படிகளை பேசவென்றால் சால நிறுக்குடைத்து ನಿಗಮத்தில் ಇತ್ತಿರುವಾಯ್ಮೊಳಿಯಲ್ಲಿ ಅದ್ ಮುಂದಕ್ಕೆ ನಿಗಮನ ಮುಂದೆ ಹೋಗೋಣ. ಈ ಪಾಶುರದ್ದನ್ನು ಹೋಗೋಣ ಇವಾಗ. ಈಡು ಆಣಲ್ಲನ್ ಇತ್ಯಾದಿ ಲೋಕದಲ್ಲಿ ನಾವು ನೋಡುವಂತ ಪುರುಷ ರೀತಿಯವನಲ್ಲ, ಹಾಗೆಯೇ ಅಂತ ಸ್ತ್ರೀಯರ ರೀತಿಯವನೂ ಅಲ್ಲ, ಉಪಯೋಗ ಯೋಗ್ಯವಲ್ಲದ ನಪುಂಸಕ ಪದಾರ್ಥದ ರೀತಿಯವನು ಅಲ್ಲ. ಗಂಡಸು ಅಲ್ಲ, ಹೆಂಗಸು ಅಲ್ಲ. ಬಹಳ ತೀವ್ರವಾದ ಕರ್ಮ ಮಾಡಿದವ್ರು ಆ ರೀತಿ ಆಗ್ತಾರೆ ಅಷ್ಟೆ. ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈಮ ಸ್ತ್ರೀ ಪುಮಾನ್ ಬ್ರುವನ್ ಪುಮಾಂ ಸಮಂ ನ ಬ್ರುವನ್ ನೈನಂ ವದನ್ ವದತಿ ಕಶ್ಚನ ಅ ಇತಿ ಬ್ರಹ್ಮ. ಆರಣ್ಯಕದಲ್ಲಿ 2ನೇ ಪ್ರಶ್ನೆದಲ್ಲಿ ಹೇಳಿದೆ. ಸವೈನ ದೇವಾಸುರ ಮರ್ತ ತಿರ್ಯಂಗ್ ಸ್ತ್ರೀ ನ ಷಂಢೋ ನ ಪುಮಾನ್ ನ ಜಂತು ನಾಯಂಗುಣಿ ಕರ್ಮ ನ ಸನ್ನ ಚ ಸನ್ನಿಷೇಧ ಶೇಷೋ ಜಯತಾದ್ ಅಶೇಷ. ಹೀಗೆ ಭಟ್ರು ಅಪ್ಪಣೆ ಕೊಡಿಸಿದಾಗ ಒಬ್ಬ ತಮಿಳೇನು ಜೀಯ ಲೋಕದಲ್ಲಿ ಕಾಣುವ 3 ರೀತಿಯವನೂ ಅಲ್ಲವಾದಲ್ಲಿ ಇಲ್ಲಿ ಹೇಳಲ್ಪಡುವ ವಸ್ತು ಮತ್ತೆ ಶೂನ್ಯವೋ ಅಂತ ಕೇಳ್ದ. ಗಂಡಸೂ ಅಲ್ಲ, ಹೆಂಗಸೂ ಅಲ್ಲ, ನಪುಂಸಕನೂ ಅಲ್ಲ, ಹಾಗಾದ್ರೆ ಏನು ಅಲ್ವ ಅವನು ಅಂತ ಕೇಳಿದ್ರೆ ಭಟ್ಟರು, ಮಗುವೆ ಶಬ್ದ ಜ್ಞಾನಕ್ಕೆ ಇದು ಸಾಕಾಗುವುದಿಲ್ವೋ? ಅಂದ್ರೆ ಬಾಯಿನಿಂದ ನೀನು ಅವನನ್ನ ವರ್ಣಿಸಿ ಹೇಳಲಿಕ್ಕೆ ಮುಗಿಸ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಮೀರಿದವನು ಅಂದ್ರೆ ಇಂದ್ರಿಯಕ್ಕೆ ಅತೀತನಾದವನು. ನನಗೆ ಹೇಳಲಿಕ್ಕಾಗೋಲ್ಲ ಅಂತಂದ್ರೆ ಅವನು ಇಲ್ವೇ ಇಲ್ಲ ಅಂತ ಆಗತ್ಯ. ಅಲ್ಲನ್ ಅಲ್ಲನ್ ಅಂತ ಹೇಳಿರೋದ್ರಿಂದ ಪುರುಷೋತ್ತಮನ್ ಎಂಬ ಶಬ್ದ ತಾನೇ ವ್ಯಕ್ತಪಡಿಸುವುದಿಲ್ವೋ? ಅವನು ಪುರುಷೋತ್ತಮ. ನಿಸ್ಸಮಾಭ್ಯಧಿಕ, ಅವನಿಗೆ ಸಮರೂ ಇಲ್ಲ, ಅಧಿಕರೂ ಇಲ್ಲ. ನತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ಯೇಪ್ಯ ಪ್ರತಿಮ ಪ್ರಭಾವಂ ತಸ್ಮಾತ್ ಪ್ರಣಮ್ಯ ಪ್ರಣಿದಾಯ ಕಾಯಂ ಪ್ರಸಾದ ಏತಾಮಹಮೀಶಮಿಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹು. 11ನೇ ಅಧ್ಯಾಯ. ಅದನ್ನೇನೆ ರಾಮಾನುಜರು ಹಂಗೆ ಇಳಿಸಿದ್ರು ಶರಣಾಗತಿ ಗದ್ಯದಲ್ಲಿ. ಇತಿ ಸ್ಥಾನ ತ್ರಯೋದಿಶ ಜ್ಞಾನಿನಂ ಮಾಂ ಕುರುಷ್ವ. ಇಲ್ಲಿ ಅವರೇನು ಹೇಳಿದ್ನೋ, ಅರ್ಜುನ ಹೇಳದ್ನೋ ಅದನ್ನ ನಾನು ಚೆನ್ನಾಗಿ ತಿಳಿದು ಆ ರೀತಿನಲ್ಲಿ ನನಗೆ ಆ ಅರಿವು ಉಂಟಾಗುವಂತೆ ಮಾಡು ಅಂತ ಕೇಳ್ತಾರಲ್ಲ. ಆಣಲ್ಲನ್ ಪೆಣ್ಣಲ್ಲನ್ ಎಂಬ ಇದರಿಂದ ಸಜಾತಿಯ ವಿಜಾತಿಯ ನಿಷೇಧವನ್ನು ಮಾಡಿದಂತಾಯ್ತು. ಕಾಣಲು ಮಹಾನ್ ಗಂಡು ಹೆಣ್ಣು ನಪುಂಸಕ ಎಂಬ ಇವನ್ನ ಕಾಣುವ ಪ್ರಮಾಣಗಳಿಂದ ನಿರ್ದೇಶಿಸಲ್ಪಡಲಾರದವನು. ನೋಡಿ, ಇದೇನೆ ಸುಂದರವಾಗಿದೆ ಪದ. ಇವನು ಗಂಡು ಹೇಗೆ ಹೇಳ್ತೀರಿ, ಇವನ ಹೆಣ್ಣು, ಅವನ ಶರೀರದ ಮೇಲಿನ ಚಿಂದೆಗಳ ಅಂಗಗಳು ಹೇಗಿದೆ ಸ್ತ್ರೀಯರಿಗೆ ಪುರುಷರಿಗೆ, ಆ ರೀತಿ ಇಲ್ಲದವನು ಅಂತಾನೆ. ಈ ಪ್ರಮಾಣಗಳಿಂದ ನಿರ್ದೇಶಿಸಲ್ಪಡಲು ಆರದವನು, ಆ ರೀತಿ ಅವನನ್ನ ಇದ್ ಮಾಡ್ಲಿಕ್ಕಿಲ್ಲ. ಇದರಿಂದ ಒಂದೇ ಪ್ರಮಾಣದಿಂದ ತಿಳಿಯಲ್ಪಡುವುದು ಎಂಬ ವಿಷಯದಲ್ಲಿಯೂ ಸಾಮ್ಯವು ಇಲ್ಲ ಎಂದಂತಾಯಿತು. ಉಳನಲ್ಲನ್
ಅನಾಶ್ರಿತರಿಗೆ, ಯಾರು ಅವನನ್ನು ಆಶ್ರಯಿಸಿಲ್ವೋ ಅವರಿಗೆ ಇಲ್ಲ ಎಲ್ಲ. ಆಶ್ರಿತರಿಗೆ ಅದನ್ನು ಮುಂದೆ ಉಪಪಾದಿಸ್ತಾರೆ. ಪೇಣುಂಗಾಲ್ ಪೇಣು ಮುರುವಾಹಂ, ನೀನು ನಮ್ಮಗಳಿಗೆ ಪುತ್ರನಾಗಿ ಬಂದು ಹುಟ್ಟಬೇಕು ಅಂತ ಕೆಲವರು ಪ್ರಾರ್ಥಿಸಿದ್ರೆ, ಹಾಗೆಯೇ ಬಂದು ಅವತರಿಸಿ ಸಫಲಂ ದೇವಿ ಸಂಜಾತಂ ಜಾತೋಹಂ ಯತ್ ತವೋದರಾತ್ ಯತ್ ತವ ಉದರಾತ್. ಯಾರು ಹೇಳಿದ್ವನು ಬಂದು ನಿಲ್ಸಿದ್ದು? ಕೃಷ್ಣನ ಜನನದಲ್ಲೇ ಇದೆ. ದಶಮ ಸ್ಕಂದ 3ನೇ ಅಧ್ಯಾಯ, ಕೃಷ್ಣನ ಜನನ. ಮನ್ವಂತರದ ಆರಂಭದಲ್ಲಿ ಪ್ರಥಮ ಇವನು ಸ್ವಯಂಭೂಮನು, ಸುತಪ ಅಂತ ಅವನಿಗೆ ಹೆಸರು, ಅವನಿಗೆ ಪತ್ನಿ ಹೆಸರು ಕೃಷ್ಣಿ ಅಂತ. ಅವರಿಬ್ಬರು 10,000 ವರ್ಷ ತಪಸ್ ಮಾಡಿದ್ರು. ಕಡೆಗೆ ಭಗವಂತ ಏನ್ ಬೇಕು ನನಗೆ? ನನಗೆ ನಿನ್ನಂತ ಮಗ ಬೇಕು 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 ಅಂತ 3 ಸಲ ಕೇಳಿದ್ರು ಅವರು. ಅವನು ಹೇಳಿದ, ನನ್ನಂತವನ್ ಏನ್ ತರಲಿ ನಾನು? ಯಾಕೆಂದ್ರೆ ನನ್ನಂತವನ್ ಇನ್ನೊಂದು ಬೇರೆ ಇಲ್ಲ ಪ್ರಪಂಚದಲ್ಲಿ. ನನಗೆ ಸಮನೂ ಇಲ್ಲ, ಅಪ್ರಥಮ, ಅದ್ವಿತೀಯ, ಅಪ್ರಮೇಯ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾನೇ ನಿನ್ನ ಮಗನಾಗಿ ಹುಡ್ತೀನಿ ಅಂತ ಹೇಳಿ, ಮೊದಲನೇದು ಪೃಷ್ಣಿ ಗರ್ಭ ಅಂತ, ಆ ಪೃಷ್ಣಿ ಸುತಪ ಅವರ ಮಗನಾಗಿ. ಮುಂದಕ್ಕೆ ಕಲ್ಪದಲ್ಲಿ ನೆಕ್ಸ್ಟ್ ಅವನು ಅವರುಗಳೇನೆ ಈ ಕಶ್ಯಪ ಅದಿತಿಯರಾದವರು. ಯಾರು? ಈ ಮನ್ವಂತರ ಅಧಿಪತಿಯಾದವನು ಆ ಪೃಷ್ಣಿ, ಅವಳೇನೆ ಅದಿತಿ ಕಶ್ಯಪ. ಅವರ ಮಗನಾಗಿ 2ನೇ ಸಲಿ ಹುಟ್ಟಿದ, 3 ಸಲಿ ಕೇಳಿದ್ದಕ್ಕೆ. 3ನೇ ಬಾರಿ ಇವಾಗ ಅವರೇನೆ, ಯಾರೋ ಮೊದಲು ಸುತಪ ಪೃಷ್ಣಿ ಆದವಳು, ಆಮೇಲೆ ಕಶ್ಯಪ ಅದಿತಿ ಆದವರು, ಈಗ ವಸುದೇವ ದೇವಕಿಯಾಗಿದ್ದಾರೆ ದ್ವಾಪರ ಯುಗದಲ್ಲಿ. ಅವರ ಮಗನಾಗಿ ಹುಟ್ಟಿ, ನೀನು 3 ಸಲಿ ಕೇಳಿದ್ಯಲ್ಲಮ್ಮ, ನೋಡು ನಾನು ತೀರಿಸಿದ್ದೇನೆ. 3 ಸಲಿ ನಿನ್ನ ಉದರದಲ್ಲಿ ಹುಟ್ಟಿ ನಿಮ್ಮಗಳ ಪ್ರಾರ್ಥನೆ 10,000 ವರ್ಷ ನೀವು ತಪಸ್ ಮಾಡಿದ್ದಕ್ಕೆ ಅಂತ ಹೇಳಿದವನು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ನಮ್ಮಗಳಿಗೆ ಪುತ್ರನಾಗಿ ಬಂದು ಹುಟ್ಟಬೇಕು ಅಂತ ಕೆಲವರು ಪ್ರಾರ್ಥಿಸಿದ್ರೆ, ಹಾಗೆಯೇ ಬಂದು ಅವತರಿಸಿ ಸಫಲಂ ದೇವಿ ಸಂಜಾತಂ ಜಾತೋಹಂ, ನನ್ನ ಜನ್ಮ ಸಫಲ ಅಂದ್ರು. ವೇದಾಂತ ದೇಶಿಕರು ಪಾದುಕಾಶಾಸ್ತ್ರ ಬರೆದು ಇವತ್ತೇ ಆಗಿರ್ಬೇಕೇನು, ಪಾದುಕಾಶಾಸ್ತ್ರ ಅಲ್ಲಿ ಮಲ್ಲೇಶ್ವರದಲ್ಲಿ ಸಫಲಂ ಜನ್ಮ ಅಂತಾರೆ ಅವರು ಕಡೆಯಲ್ಲಿ. ನಿನ್ನೆ ಅಂತ ಹಾಕಿದ್ರು, 25ಕ್ಕೆ ಅಂತ ಆಗಿದೆ. ಇವತ್ತು 26. ನಿಜ, ಸಾಮೂಹಿಕವಾಗಿ ಆಗಿದ್ದು. ಅದರಲ್ಲಿ ಕಡೆಯಲ್ಲಿ ಅವರು ಹೇಳ್ತಾರೆ ಪಾದುಕಾಶಾಸ್ತ್ರದಲ್ಲಿ, ನನ್ನ ಜನ್ಮ ಸಫಲವಾಯ್ತು. ಯಾರೋ ಅವ್ರನ್ನ ರೇಗಿಸಿದ್ರು, ಚಾಲೆಂಜ್ ಮಾಡಿದ್ರು, ಅದೆಲ್ಲ ಸೆಕೆಂಡರಿ, ಗೌಣ. ಆ ಒಂದು ವ್ಯಾಜದಿಂದ ಭಗವಂತನನ್ನ, ಅವನ ದಿವ್ಯ ಪಾದುಕಿಯನ್ನ ನೀನೇ ಬರೆಸ್ಕೊಂಡೆ, ನನ್ನ ಜನ್ಮ ಸಫಲ ಅಂದರೆ. ಹಾಗೆ ಇಲ್ಲಿ ಭಗವಂತ ಉದ್ಗಾರ ಸಂಜಾತಂ ಜಾತೋಹಂ ಯತ್ ಹೋದ ಸಫಲಂ ದೇವಿ ಅಂತಂದ್ರು ಇಲ್ಲಿ. ಅಲ್ಲದೆ ಪೇಣುಂಗ, ತನ್ನನ್ನು ಬಯಸುವ ಸಮಯದಲ್ಲಿ ಪೇಣು ಮುರುವಾಹಂ, ಆಶ್ರಿತರು ಇಷ್ಟಪಟ್ಟ ರೂಪವನ್ನು ಹೊಂದಿದವನಾಗ್ತಾನೆ. ಯಾರು ಯಾವ ರೀತಿನಲ್ಲಿ ಕರೆದು ಬರ್ತಾನೆ, ಅವನಿಗೆ ಒಂದೇ ರೂಪ ಒಂದೇ ಇದು ಅಂತಿಲ್ಲ. ಇದನ್ನೇ ಅವನಿಗೆ ಸರಿಯಾಗಿ ತಿಳಿದೇ ಇರೋರು, ಈಗ ಮುಸ್ಲಿಮರು ಇರಲ್ಲ, ಅಥವಾ ಮೂರ್ತಿ ಪೂಜೆ ಒಪ್ಕೊಳ್ದೇ ಇರೋರು ದಿವ್ಯಮಂಗಳ ವಿಗ್ರೂಪ ಒಪ್ಪಲ್ಲ. ಯಾಕೆ ಅಂದ್ರೆ ಅವನನ್ನ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡ್ಬಿಡ್ತೀರಿ ಅಂತಾರ. ಅವ್ರೇನು ಯೋಚನೆ ಮಾಡೋದು ಅಂದ್ರೆ, ನಮ್ಮಂತೆ ಭಗವಂತ ಅವನೊಂದು ಶರೀರ ಪಡೆದಿದ್ದಾನೆ, ಈಗ ನಾನು ಈ ಒಂದು ಶರೀರ ಪಡೆದಿದ್ದೀನಿ, ಇದು ಬಿಟ್ಟು ನಾನು ಇನ್ನೇನು ಬೇರೆ ಆಗ್ಲಿಕ್ಕಾಗತ್ತಾ? ಇಲ್ಲ ಬೇರೆ ಇನ್ನೊಂದು ಜಾಗಕ್ಕೆ ಹೋಗಕ್ ಸಾಧ್ಯನಾ? ನನ್ನ ಎಕ್ಸಿಸ್ಟೆನ್ಸು ಈ ಕ್ಷಣದಲ್ಲಿ, ಈ ಜಾಗದಲ್ಲಿ, ಈ ಇದಕ್ಕೆ ಒಂದು ಕಾಲ ದೇಶ ಎಲ್ಲದಕ್ಕೂ ಕೂಡ ನಾ ಹಿಂದೆ ಇರಲಿಲ್ಲ, ಮುಂದಕ್ಕೆ ಇರೋಲ್ಲ, ಇರೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾ ಕರ್ಮದಿಂದ ಸೇರಿದವನು, ಈ ಶರೀರದಲ್ಲಿ ನಾನು ಬಂಧಿತ. ಆದ್ರೆ ಭಗವಂತನಿಗೆ ಹಂಗಿಲ್ಲ. ಸಂಭವಾಮಿ ಆತ್ಮಮಾಯೆ ಅಂತ ಹೇಳಿದವನು, ಅವನಿಗೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಕೃಷ್ಣನಾಗಿದ್ದಾಗಲೇ ಅವನು ಬೇರೆನೂ ಆಗ್ಬಹುದು, ವಿಶ್ವರೂಪವನ್ನು ತೋರಿಸ್ಬಹುದು. ಹಾಗೆ ನಮ್ಮಂತೆ ಕರ್ಮದ ಶರೀರ ಹೊಂದಿದವನಲ್ಲ. ಇದು ಆಶ್ರಿತರು ಇಷ್ಟಪಟ್ಟ ರೂಪವನ್ನ ಅವನು ಹೊಂದಬಲ್ಲ. ತನ್ನನ್ನ ಇಚ್ಛಿಸಿ ಮರೆಸಿಕೊಂಡಿರುವಂತೆ ಬಂದು ಅವತರಿಸ್ತಾನೆ. ಅಲ್ಲನುಮ, ಹೀಗೆ ದೀನನಾಗಿ ನಿಂತರು ಶಿಶುಪಾಲಾದಿಗಳು ಸಮೀಪಿಸಲಾರದಂತೆ ಇರ್ತಾನೆ. ಅವನ ಜೊತೆಯಲ್ಲೇ ಪಕ್ಕದಲ್ಲೇ ಇದ್ರು ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ನಮ್ಮಲ್ಲೇ ಇತ್ತು, ಹಿತ್ತಲ್ ಗಿಡ ಮದ್ದಲ್ಲ. ಯಾಕೆ ಅವ್ರಿಗೆ ಉಂಟಾಗ್ಲಿಲ್ಲ ಅಂದ್ರೆ ಅವ್ರು ಮಾಡಿದ ಕರ್ಮ. ಜೊತೆಯಲ್ಲಿ ಇದ್ರು ಕೂಡ ಇಲ್ಲ. ಇವ್ರಿಗೇನೆ ವಸುದೇವ ದೇವಕಿಗೆ ನೀವೆಲ್ಲೆಲ್ಲ ಕರ್ಕೊಂಡೋಗಿ ಅಲ್ಲಿ ನನ್ನನ್ನು ಮಲಗಿಸಿ, ಅಲ್ಲಿ ಇದ್ದಾಳೆ,
ಒಂದ್ ಹೆಣ್ಣು ಮಗು, ಅದನ್ನ ತಗೊಂಬನ್ನಿ ಎಲ್ಲ ಹೇಳಿದವನು ಅವನು. ಆಮೇಲೆ ಹೇಳ್ತಾನೆ, ಇದೆಲ್ಲ ನಿಮ್ಗೆ ಯಾವ್ದು ನೆನಪಿರೋಲ್ಲ ಮುಂದಕ್ಕೆ ಅಂದ ಅವನು. ನಂದಗೋಪ ಯಶೋದೆ ಇವರುಗಳಿಗೆ ಇವನ ಏನು ಅತಿಮಾನುಷ ಇದನ್ನು ತೋರಿಸೋದು ಕೂಡ ಮತ್ತೆ ತನ್ನ ಮಾಯಿಂದ ಅವನು, ಅಯ್ಯೋ ನಮ್ ಕೃಷ್ಣ ಅವನು, ನಾನ್ ಬೆಳೆಸಿದವನು, ಈ ರೀತಿನಲ್ಲೇ ತಂದವನು. ದಶರಥನಿಗೆ ಮಗನಾಗಿ ಹುಟ್ಟದ. ವಿಶ್ವಾಮಿತ್ರರು ಬಂದು ಹೇಳಿದ್ರು, ಅಹಂ ವೇದ್ವಿ ಮಹಾತ್ಮಾನಂ. ನಿನ್ನ ಇದ್ರಲ್ಲಿ ವಸಿಷ್ಠ ಆದಿ ಅದ ಬೇರೆ ಬೇರೆ ಅವರುಗಳಿಗೂ ಕೂಡ ಗೊತ್ತಿದೆ. ನಿನಗೆ ನಿನ್ನ ಮಗ ಅಷ್ಟೇ ನೋಡ್ತಿದ್ಯಾ ನೀನು? ಅವನಿಂದ ನಡಿಬೇಕಾದ ಕೆಲಸಗಳು ಬಹಳಷ್ಟಿದೆ. ರಾಮನನ್ನು ಕಳಿಸು. ನೀನೇನ್ ಹೇಳಿದೆ ಇವಾಗ? ಬಹಳ ಉತ್ಸಾಹದಿಂದ, ಏನು ಆನಂದ. ರಾಮನ ಆಣೆಯಾಗಿ ವಿಶ್ವಾಮಿತ್ರನೇ ಬಂದಿದ್ದು ನನಗೆ ಬಹಳ ಸಂತೋಷ ಆಗಿದೆ. ನೀವ್ ಏನ್ ಕೇಳಿದ್ರು ರಾಮನ ಆಣೆಯಾಗಿ ಕೊಡ್ತೀನಿ ಅಂತ. ಅವ್ರು ಕೇಳಲೇ ಇಲ್ಲ. ಫಸ್ಟ್ ರಾಮನ ಮೇಲೆ ಆಣೆ ಇಟ್ಟು ಎಲ್ಲದನ್ನು ಕೊಡ್ತೀನಿ ಅಂತ ಹೇಳಿದ್ದು. ಉದ್ವೇಗಕ್ಕೊಳಗಾದ್ರೆ ಇದೇ ರೀತಿ ಆಗೋದು. ನೀವ್ ಏನ್ ಕೇಳಿದ್ರು ಕೊಟ್ಬಿಡ್ತೀನಿ. ಸರಿ, ನಿಮ್ ಮನೆ ಬರ್ಕೊಟ್ಬಿಡಿ ನಂಗೆ ಅಂತ. ಸರಿ ತಗೊಳ್ಳಿ, ರಿಜಿಸ್ಟ್ರೇಷನ್ ಮಾಡಿಸ್ಬಿಡಿ ನಾಳೆ ದಿವಸ ಆಗತ್ತೆ. ಇದು ಹೇಳಬೇಕಾದ್ರೆ ನಿಮಗೆ ತುಂಬಾ ಆನಂದ ಆಗಿದೆ ಅವರನ್ನು ಭೇಟಿಯಾಗಿದ್ದು ಮಾಡಿದ್ದಕ್ಕೆ. ಆದ್ರೆ ಸ್ವಲ್ಪ ಆಣೆ ಪ್ರಮಾಣಗಳೆಲ್ಲ ಹಾಕೋದು ಬೇಡ. ಒಂದು ಸಲ ಪ್ರಾಮಿಸ್ ಮಾಡಿದ್ರೆ ಶತಗತಾಯ ಉಳಿಸ್ಕೋಬೇಕು. ಹೇಳಿದ್ರು ಇಲ್ಲಿ ಕೊಟ್ಬಿಡಿ. ಹಾಗಾದ್ರೆ ಈ ಲಾಂಡ್ರಿ ಟಿಕೆಟ್ ನಲ್ಲಿ ಅರ್ಧ ದುಡ್ಡು ನಿಂಗೆ ಕೊಡ್ತೀನಿ ಅಂತ ನೀವು ನಿಜವಾಗ್ಲೂ ಮನುಷ್ಯರಾಗಿದ್ರೆ, ಮಾತನ್ನು ಉಳಿಸ್ಕೊಂಡ್ರೆ ಭಗವಂತ ಮೆಚ್ತಾನೆ ಈ ಮಾತನ್ನ. ಅರ್ಧ ಕೊಡ್ಬೇಕು ಅವನಿಗೆ. ರಾಮೋದ್ವಿರ್ ನಾಭಿಭಾಷತೆ ಅನ್ನೋದು ಇದೇನೆ. ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು. ಕರು ಪುಣ್ಯ ಕೋಟಿಗೆ ಹೇಳ್ತು, ಅಮ್ಮ ಯಾಕೆ ಹೋಗ್ತೇನೆ ನೀನು, ಇವನು ಬಂದಿದ್ದಾಯ್ತಲ್ಲ ಆ ಕಡೆ ಹೋದೆ ಬೇಡ. ಇಲ್ಲ ಮಗುವೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ನಾನು ಕೊಟ್ಟ ಮಾತಿಗೆ ತಪ್ಪಲಾರೆ. ಇಂದಿಗೆ ನನ್ನ ನಿನ್ನ ಋಣ ಮುಗೀತು. ಇಲ್ಲಿ ಪಕ್ಕದಲ್ಲಿರೋ ಇವುಗಳನ್ನ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಅಂತ ಹೇಳಿ ಹೊರಟೇ ಬಿಡ್ತು. ಖಂಡವಿದೇಕೋ ಮಾಂಸವಿದೇಕೋ. ಹುಲಿಗೆ ಇದರ ಸತ್ಯ ಮಾತೆಯನ್ನು ಕೇಳಿ ನಿನ್ನ ಕೊಂದು ನಾನೇನು ಪಡೆವೇನು ಅಂತ ಹೇಳಿ ಅದೇ ಬೆಟ್ಟದಿಂದ ಕೆಳಕ್ಕೆ ಜಂಪ್ ಮಾಡಿ ತನ್ನ ಪ್ರಾಣವ ಬಿಟ್ಟಿತು. ಎಷ್ಟು ಸುಂದರವಾಗಿತ್ತು ಕತೆ. ನಮಗೆಲ್ಲ ಹೇಳ್ಬೇಕಾದ್ರೆ ಸತ್ಯವನ್ನ ಹೇಳ್ಬೇಕಾದ್ದು. ಮಾತನ್ನ ಒಂದು ಪ್ರಾಣಿ ಉಳಿಸ್ಕೊಳ್ಳುತ್ತೆ ಅಂದ್ರೆ ಮನುಷ್ಯರಾದವ್ರು ನಾವು ಉಳಿಸ್ಕೊಳ್ತೀವ? ಅದಕ್ಕೆ ಏನಾದ್ರು ಯಾರಿಗಾರು ಮಾತು ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ. ಕೊಟ್ಟ ಮೇಲೆ ಶತಾಗತಾಯ, ಅದು ಏನೇ ನಷ್ಟವಾಗ್ಲಿ ನಿಮಗೆ ಕೊಟ್ಟ ಮೇಲೆ ಹೇಳ್ಬೇಕು, ಹೋಗ್ಬೇಕು. ಈ ನಿಷ್ಠೆ ಪ್ರತಿಯೊಬ್ಬರಿಗೂ ಇರ್ಬೇಕಾದ್ರು. ಈಗೆಲ್ಲೋ ಏನೋ ಪೌರೋಹಿತ್ಯ, ನಿಮ್ಮ ಮನೆಯಲ್ಲಿ ಏನೋ ಮಾಡಿಸ್ತೀನಿ ಅಂತ ನಾನು ಒಪ್ಕೊಂಡು ಬಂದಿದ್ದೀನಿ. ನಾಳೆ ದಿವಸ ಸಡನ್ ಆಗಿ ಏನೋ ಪ್ರೋಗ್ರಾಮ್ ಮನೆಯಲ್ಲೇ ಸೆಟ್ ಆಯ್ತು, ನನ್ನ ಮಗಂದು ಇದು, ಅಯ್ಯೋ ನನಗ್ ಬರೋಕ್ಕಾಗಲ್ಲ ರೀ, ನನ್ನ ಮಗಂದಿದೆ, ಇನ್ಯಾರನ್ನೋ ಕಳಿಸ್ತೀನಿ. ಎಲ್ಲ ನೋ, ನನ್ನ ಮನೇಲಿ ಬಿಡ್ಬೇಕು, ಅಲ್ಲಿ ಹೋಗ್ಬೇಕು. ಅದು ಸರಿಯಾದಂತ ಮಾತು. ಯಾಕೆಂದ್ರೆ ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಅವ್ರು ಅದಕ್ಕೆಲ್ಲ ಸಿದ್ಧ ಮಾಡ್ಕೊಂಡಿರ್ತಾರೆ. ನೀವೇ ಎಕ್ಸ್ಕ್ಯೂಸ್ ಕೊಡ್ಬೋದು. ಅವರು ಪಾಪ ಅಯ್ಯೋ ಏನ್ ಮಾಡೋದು ಪಾಪ, ಅವ್ರು ಬರ್ಬೇಕು ಅಂತಿದ್ರು, ಅವ್ರ ಮಗಂದೇ ಏನೋ ಬಂದ್ಬಿಡ್ತ ಅವ್ರಿಗೆ, ಅದನ್ನ ಮಾಡ್ಸೋಕ್ ಹೋದ್ರು ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿಯಾಗತ್ತೆ? ಇವನ ಮಾತು ಉಳಿಸ್ಕೊಂಡ. ಜೀವನದಲ್ಲಿ ಈ ಮಾತನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಬಹಳ ಬಹಳ ಮುಖ್ಯವಾದಂತಹ ಇದು ಗುಣ. ಅದನ್ನು ಉಳಿಸ್ಕೊಂಡು ಅದರಿಂದ ಏನು ಕ್ಲೇಶಗಳು ಇದು ಆದ್ರೂ ಕೂಡ ಭಗವಂತ ಐ ವಿಲ್ ರಿವಾರ್ಡ್. ಸತ್ಯವೇ ಜಯಿಸ್ಬೇಕು. ನಾನೃತಂ. ಉಳನಲ್ಲನ್ ಅನಾಶ್ರಿತರಿಗೆ, ಇಲ್ಲೆಗೆಲ್ಲನ್ ಆಶ್ರಿತರಿಗೆ. ಅದನ್ನು ಮುಂದೆ ಉಪಪಾದಿಸ್ತಾರೆ. ನೀನು ನಮ್ಮಗಳಿಗೆ ಪುತ್ರನಾಗಿ ಬಂದು ಹುಟ್ಟಬೇಕು ಅಂತ ಪ್ರಾರ್ಥಿಸಿದ್ದಕ್ಕೆ ಹಾಗೆ ಬಂದು ಅವತರಿಸಿ ಸಫಲಂ ದೇವಿ ಸಂಜಾತಂ ಅಂತ ಹೇಳಿ ನಿಲ್ತಾನೆ. ಅಲ್ಲದೆ ಪೇಣುಗಾಲ್ ತನ್ನನ್ನು ಬಯಸುವ ಸಮಯದಲ್ಲಿ ಪೇಣು ಮುರುವಾಹಂ, ಆಶ್ರಿತರು ಇಷ್ಟಪಟ್ಟ ರೂಪವನ್ನು ಹೊಂದಿದವನಾಗ್ತಾನೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಯುವತಿಯವನು ಶಿವಯೋಗಿ. ನೀವು ರಾಮನಾಗಿ ಕಾಣಿಸ್ತಾನೆ. ಕೃಷ್ಣ ಕಾಣ್ಬೇಕಾ? ನರಸಿಂಹನಾಗಿ ನೋಡ್ಬೇಕಾ? ಅವನನ್ನು ಕೊಂಡಾಡ್ಬೇಕಾರೆ ಎಲ್ಲ ಹೇಳ್ದು, ವಿನಾ ವೆಂಕಟೇಶಂ ನನಾಥೋ ನನಾಥಃ ಕೃಷ್ಣೋ ರಕ್ಷತನೋ ಜಗತ್ರೈಗರು ನ ಜಾನೆ ನೈವ ಜಾನೆ ನ ಜಾನೆ. ನಾನು ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನು ಹೇಳಬೇಕಾಗಿಲ್ಲ. ನಿಮ್ಗೆ ಆ ರೂಪ ಇಷ್ಟ ಆಯ್ತು ಮಾಡಿ. ಹೀಗೆ ತನ್ನನ್ನ ಇಚ್ಛಿಸಿ ಮರೆಸಿಕೊಂಡಿರುವಂತೆ ಬಂದು ಅವತರಿಸ್ತಾನೆ.
ಅಲ್ಲನುವಾಂ ಹೀಗೆ ದೀನನಾಗಿ ನಿಂತರೂ ಕೂಡ ಶಿಶುಪಾಲಾದಿಗಳು ಸಮೀಪಿಸಲಾರದಂತೆ ಇರ್ತಾನೆ. ಅವನು ನಿಂದಿಸಿ ಎಲ್ಲ ಹೇಳ್ಬೇಕಾದ್ರೆ ಅವನು ಒಂದ್ ದಿವಸನಾರು ಇವನಿಗೇನಾದ್ರು ಇದ್ ಮಾಡದ್ನೋ. ಕಡೆಗೆ ಚಕ್ರ ಪ್ರಯೋಗ ಮಾಡಿದಾಗ ಅವನಿಂದ ಬಂದ ಆತ್ಮ ಕೃಷ್ಣನ ಪಾದದಲ್ಲಿ ಐಕ್ಯವಾಯ್ತದ. ಅದನ್ನ ನೋಡಿದ್ರು ಇವರೆಲ್ಲ ಭೀಷ್ಮಾದಿಗಳು. ಒಂದು ಜ್ಯೋತಿ ಅಲ್ಲಿಂದ ಬಂದು ಇಲ್ಲಿ ಸೇರ್ತು. ಈಗ ಮೊನ್ನೆ ಆ ದ್ರೋಣ ಪರ್ವದಲ್ಲಿ ದ್ರೋಣ ಯೋಗದಿಂದ ಶರೀರ ಬಿಟ್ಟಾಗ ಅದು ನಭೋಮಂಡಲಕ್ಕೆ ಹೋಯ್ತು. ಅದನ್ನು ನೋಡಿದ್ರು. ಆಮೇಲೆ ಏನು ಸತ್ತ ಹಾವನ್ನ ಹೊಡೆದಂತೆ ಈ ದೃಷ್ಟದ್ಯುಮ್ನ ಅವನ ತಲೆ ಕತ್ತರಿಸಿದ್ದ. ಆಮೇಲೆ ಯೋಗದಿಂದ ಅವನ ಶರೀರ ಬಿಟ್ಟಿದ್ದಾಯ್ತು. ಈಗ ನಿಗಮಕ್ಕೆ ಈ ದಶಕದ ನಿಗಮಕ್ಕೆ ಕಡೆಯಲ್ಲಿ ಬರ್ತಾ ಇದ್ದಾರೆ. ಈ ತಿರುವಾಯ್ மொழியை அபியசிக்கவல்லாறு உண்டாகில் அவர்கள் பரமபதத்திலே போய் நித்தியானுபவம் பண்ண பெறுவர் என்கிறார். ಈ ಕೊನೆಯಲ್ಲಿ ಈ ದಶಕವನ್ನ ಈ 10ನೇ ಪಾಶುರ ಇದರಲ್ಲಿ ಬೇಕಾಗ್ತಾರೆ. ದಶಕವನ್ನ ಅಭ್ಯಸಿಸಬಲ್ಲವರು ಉಂಟಾದಲ್ಲಿ ಅವರುಗಳು ಪರಮ ಪದದಲ್ಲಿ ಹೋಗಿ ಭಗವಂತನ ನಿತ್ಯ ಅನುಭವವನ್ನು ಮಾಡುವ ಭಾಗ್ಯವನ್ನು ಹೊಂದುತ್ತಾರೆ ಅಂತಾರೆ. ಕೂರುದಲ್ ಒನ್ನಾರ ಕುಡಕೂತ್ತ ಅಮ್ಮಾನೈ ಕೂರುದಲೇ ಮೇವಿ ಕುರುಹೋರ್ ಷಡಗೋಪನ್ போரின அந்தாதி ஓர் 1020 கூறுதல் வல்லார் உளரேல் ಕೂಡುವರ್ ವೈಗುಂದವೇ. ಒಂದು ಕೂರುದಲ್ ಆರ ಒಂದು ಗುಣವನ್ನು ಹೇಳೋಣವೋ ಅದಕ್ಕೂ ಸಾಧ್ಯವಾಗದೆ ಅಂತ ಇರುವ ಕುಡಕೂತ ಅಮ್ಮನೇ ಕುಂಭಲೀಲೆಯನ್ನಾಡಿದವನು ಘಟನರ್ತನ ಅಂತ. ನೀನು ಬೆಣ್ಣೆ ಕೊಡ್ತೀನಿ, ಇದು ಕುಂಭದ ಮೇಲೆ ಡ್ಯಾನ್ಸ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ಈ ಭರತನಾಟ್ಯ ಮಾಡಿ ಅವರು ಚೊಂಬು ಇಟ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಳ್ತಾರಲ್ಲ, ಇವ್ರ ವೆಯ್ಟ್ ಎಲ್ಲ ತಡ್ಸ್ಕೊಳ್ಬೇಕು. ತಟ್ಟೆ ಮೇಲೆ ಇರ್ತಾರೆ, ಆ ತಟ್ಟೆ ಶೇಪು ಇದಾಗಿರುತ್ತೆ, ಈಗ ಎಡ್ಜು ಆ ಎಡ್ಜು ಇಟ್ಕೊಂಡು ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಬೇಕು. ಹಾಗೆ ಕೃಷ್ಣ ಘಟನರ್ತನ ಮಾಡಿದ ಉಲ್ಲೇಖ ಇದೆ. ಕುಡಕೂತ್ತ ಅಮ್ಮನೈ ಕುಂಭ ಲೀಲೆಯನ್ನಾಡಿದಂತ ಸ್ವಾಮಿಯನ್ನ ಕೂರುದಲ್ ಮೇವಿ ಕೂರುದಲ್ ಇತ್ಯಾದಿ ಸ್ತೋತ್ರ ಮಾಡೋದಲ್ಲಿ ಆಸೆಗೊಂಡು ಕುರುಹೋರ್ ಷಡಗೋಪನ್ ಕೂರಿನ ನಮ್ಮಾಳ್ವಾರ್ ಹೇಳಿದ್ದು ಕೂರಿನ ಅಂದ್ರೆ ಅಂದಾದಿ ಅಂತ್ಯ ಆದಿ ರೂಪವಾದಂತಹ 1000 ಅದ್ವಿತೀಯವಾದ ಸಹಸ್ರ ಪದ್ಯಮಾಲೆಯಲ್ಲಿ 20 ಈ 10 ಈ ದಶಕವನ್ನ ಕೂರುದಲ್ ವಲ್ಲ ಹೇಳಬಲ್ಲವರು ಪಠಿಸಲು ಅರ್ಹರು. ಉಳ್ಳರ್ ಏಲ್ ಇದ್ದರೆ ಅವರು ವೈಹು ನಂಕೂಡುವರ್ ಪರಮ ಪದವನ್ನು ಸೇರ್ತಾರೆ. ದಿವ್ಯ ಪ್ರಬಂಧದ ಅನುಸಂಧಾನ, ಅದರ ಜೊತೆಗೆ ಅರ್ಥಾನುಸಂಧಾನದ ಜೊತೆಗೆ ಈ ಭಾವದಿಂದ ಅವನನ್ನ ಕೊಂಡಾಡಿದ್ದೆ ಆದ್ರೆ ವೈಕುಂಠವನ್ನೇ ಪಡೀತಾರೆ. ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಂಡು. ಇಲ್ಲಿ ಒಂದು ಬಹಳ ವಿಶೇಷವಾದದ್ದನ್ನು ಏನ್ ಗಮನಿಸ್ಬೇಕು ಅಂದ್ರೆ, ಈ ಫಲಶ್ರುತಿಗಳಲ್ಲಿ ಇವರು ಧನ ಧಾನ್ಯ ಪಶು ಬಹುಪುತ್ರ ಲಾಭ ಇವುಗಳೆಲ್ಲಕ್ಕಿಂತ ಮಿಗಿಲಾಗಿ ವೈಕುಂಠವನ್ನೇ ಪಡೀತಾರೆ, ಕರ್ಮದ ಬಂಧಗಳನ್ನು ತೀರಿಸ್ಕೊಳ್ತಾರೆ, ಇವೆಲ್ಲ ಹೇಳ್ತಾ ಬರ್ತಾರೆ. ವಸಿಷ್ಠ ಸಮಾನಾನ ಆಂ ಭವತಿ ಶುಕ ಮುನಿದಾಳ್ವರ್ ಇವುಲಹೇ ಈ ಪದಗಳೆಲ್ಲ ಬರುವಂತಹದ್ದು ಫಲಶ್ರುತಿನಲ್ಲಿ ಹೇಳುವಂತಹದ್ದು. ಹಾಗೆ ಈಗ ಈ 11ನೇ ಪಾಶುರಕ್ಕೆ ಈಡ್ ಕೂರುದಲ್ ಇತ್ಯಾದಿ தன் படிகளை பேசு புக்கால் ஆனந்தவல்லியில் சொல்லுகிறபடியே பேசி தலை கட்ட ஒண்ணாதிருக்கிறவனை ಪೇಶಿತ್ತಾಗಿದೆ ಒಂದು ದೀರ್ಘ ಹಾಕೊಳ್ಳಿ ಅಲ್ಲಿ. ಪೇಶಿ ತಲೈ ಕಟ್ಟ ಏನು ಹೇಳಿ ಮುಗಿಸ್ತೀನಿ ಅನ್ನೋದಕ್ಕೆ ಇರೋದು ಅಂತ ಆಗದೆ ಇರುವಂತಹದ್ದು ಅಂತ. ಪೇಶ ಒಣ್ಣಾದೊಳಿಹಿರದೆ ಪರತ್ವಮಲ್ಲ குடக்கூத்தாடின செயல் ஒன்றும் ஆயிற்று. அம்மானை குடக்கூத்தாலை என்னை அனன்யார்கமாக்கினவனை விஷ்ணோர் ஜிஷ்ணோர் வசுதேவாத்மஜஸ்ய கூறுதல் மேவி பேஷ நிலமன்னு என்று வேதங்கள் மீண்ட விஷயம் என்று தாமும் பேச ஒண்ணாது என்று கைவாங்காதே அழகிதாக பேசக்கடவோம் என்று அத்தியவசித்தார். நான் சொல்லுவதென் சொல்லீரே என்ன திரியுவும் சொல்லீர் என்னம்மானை என்று தொடங்கும் அவரிலே அத்தியவசித்த வித்தனையோ கூலித்து உண்டோ என்னில் குருகூர் ஷடோபனன்னோ கூறச் சொல்ல வேணுமோ மயர்வர மதிநலம் அருள் பெற்றவர்க்கு பேசத்தட்டுண்டோ கூறின அந்தாதி விஷயத்துக்கு அனுரூபமாக
பேசி தலை கட்டின அந்தாதியா இருத்திலும் இப்பத்தையும் அபியசிக்கவல்லார் உண்டாகில் கூடுவர் வைகுந்தமே அடியார்கள் குழாங்களையுடன் கூடுவது என்று குலோ என்று ஆசைப்பட்டு பெறாதே அடியா ஆடியாடியாய் வியசனப்படாதே இப்பாசுர மாத்திரத்தை சொல்லவே நான் பிரார்த்தித்து பெற்ற பேரு பெறுவர்கள் பித்ருதனன் கிடந்தால் புத்திரன் அளித்து ஜீவிக்கும் அத்தனையிரே ஆழ்வார்பட்ட வியசனம் பட வேண்டா ಇದು ಕತ್ತಾರ್ಕ ಇವರ್ ಪೆತ್ತಿಲೆ ಅನ್ವಯಂ. ಇಷ್ಟಕ್ಕೆ ಅವತರಣಿಕೆ ಕನ್ನಡದಲ್ಲಿ ನೋಡೋಣ. ಕೂರುದಲ್ಲಿ ಇತ್ಯಾದಿ ಅವನ ರೀತಿಗಳನ್ನು ಹೇಳಲು ಹೊರಟ್ರೆ ಆನಂದದಲ್ಲಿ ಹೇಳುವಂತೆ ಪೂರ್ಣವಾಗಿ ಹೇಳಿ ಮುಗಿಸಲಾರದಂತೆ ಇರುವವನವನು. ಪೂರ್ಣವಾಗಿ ಭಗವಂತನ ಹೇಳಿ ಮುಗಿಸೋಕಾಗೋಲ್ಲ. ಯಥೋ ವಾಚೋ ನಿವರ್ತಂತೆ, ಮಾತು ನಿಂತು ಹೋಗುತ್ತೆ ಅಂತಾರೆ. ಮಾತುಗಳು ಇಲ್ಲಿ ಸಿಗೋಲ್ಲ, ಪದ ಸಿಗೋಲ್ಲ. ಅಪ್ರಾಪ್ಯ ಮನಸಾ ಸಹ, ಮನಸ್ಸಿನಿಂದನೂ ಹೋಗ್ಲಿ ನಾ ಪೂರ ಕಲ್ಪಿಸ್ಕೊಳ್ಳೋಕೆ ಸಾಧ್ಯನೋ ಅವನು ಇಷ್ಟು ಅಂತ. ಆನಂದಂ ಬ್ರಹ್ಮಣೋ ವಿದ್ವಾನ್, ಅದು ಆನಂದವಲ್ಲಿ ಪೂರ್ಣವಾಗಿ ಹೇಳಿ ಮುಗಿಸಲಾರದಂತೆ ಇರುವವನನ್ನ ಹಾಗಂತ ಹೇಳದೇ ಇರ್ಲಿಕ್ಕಾಗುತ್ತೋ? ನಮ್ಮ ಮಟ್ಟಿಗೆ ಯಥಾಮತಿ ಯಥಾಶಕ್ತಿ ಕೊಂಡಾಡೋಣ. ಪೂರ್ಣವಾಗಿ ಖಂಡಿತ ಹೇಳಲಿಕ್ಕಾಗೋಲ್ಲ. ಇದು ಭಗವಂತನ ಸರಿಯಾಗಿ ತಿಳಿಯೋದು. ಹೇಳಿ ಮುಗಿಸಲಾರದಂತೆ ಇರುವವನನ್ನು ಹೀಗೆ ಹೇಳಲು ಶಕ್ಯವಾಗದೆ ಹೋಗುವುದು ಅವನ ಪರತ್ವವನ್ನಲ್ಲ, ಕುಂಭನರ್ತನವನ್ನಾಡಿದ ಕಾರ್ಯವನ್ನೂ ಕುರಿತಂತಾಯ್ತು. ಬರೀ ಇದು ಅಲ್ಲಿಗಷ್ಟೇ ಅಲ್ಲ. ಯಾವುದು ಅವನ ಪರತ್ವ, ಅದನ್ನ ಪೂರ್ಣವಾಗಿ ಹೇಳಲಿಕ್ಕಾಗೋಲ್ಲ. ಈ ಮೊದಲ್ 2-3 ತಿರುವಂದಾದಿ ಇವೆಲ್ಲ ಅವರು ಹೇಳಿದ್ರಲ್ಲ, ಅನ್ಬೇತ ಹಳಿಯ, ಆಕಾಶವೇ ಕಾಗದವಾಗಿ, ಸಮುದ್ರವೇ ಇದಾಗಿ ಶಾಯಿಯಾಗಿ ನಾನು ಬರೆಯೋದಕ್ಕೆ ಅವನ ಜ್ಯೋತಿ ಒಂದನ್ನ ಹಾಗೂ ಪೂರ್ಣವಾಗಿ ಹೇಳಲಿಕ್ಕಾಗೋಲ್ಲ ಅಂತ. ಎಲ್ಲ ಕಡೆ ಇದು ಬರೋದು ಉದ್ಗಾರಗಳಿಗೆ ಅಂದ್ರೆ ಆದಿಶೇಷ ತನ್ನ ಸಹಸ್ರ ಮುಖದಿಂದ ಇವನ ಒಂದು ಗುಣವನ್ನ ಪೂರ್ಣವಾಗಿ ಹೇಳಿ ಮುಗಿಸೋಕ್ಕಾಗಲ್ಲ. ಕಡೆಗೇನು ತಮ್ಮರಿಮೈ ತಾಮರಿಯಾರ್ ಸೋ ಅಂಗವೇ ವೇದವೇ ಹೇಳುತ್ತೆ. ಅವನಿಗೇನೆ ಅವನು ಪೂರ್ಣತೆ ಎಷ್ಟೊತ್ತು ಗೊತ್ತಿಲ್ಲ. ಅವನ ಗುಣಗಳಾಗ್ಲಿ ಒಂದೊಂದನ್ನು ಪೂರ್ಣವಾಗಿ ಹೇಳೋಕ್ಕಾಗಲ್ಲ. ಅಷ್ಟು ಅನಂತ ಕಲ್ಯಾಣ ಗುಣ ಗಣೈಕ ಮಹೋದದೇಹೆ, ಮಹಾಸಮುದ್ರ, ಬರೀ ಸಮುದ್ರ ಅಲ್ಲ, ಒಂದೊಂದು ಗುಣಗಳು. ಹೀಗೆ ಶಕ್ಯವಾಗದೆ ಹೋಗೋದು ಬರೀ ಅವನ ಆ ಇದಲ್ಲ ಅಷ್ಟೇ ಅಲ್ಲ, ಈ ಕುಂಭನರ್ತನ ಮಾಡಿದ್ದನ್ನು ಪೂರ್ಣವಾಗಿ ಹೇಳಿಕ್ಕಾಗೋಲ್ಲ ಅಂತಾರೆ. ಆ ಕಾಳಿಂಗನಲ್ಲಿ ನಿಂತ್ಕೊಂಡಲ್ಲ ಈ ಅಪ್ಸರೆಯರು, ರಂಬೆ ವರುಷ ಎಲ್ಲ ನಾಚದ್ರಂತ. ಅಯ್ಯೋ, ಆ ರೀತಿಯ ಭಾವವಾಗ್ಲಿ ಆ ಭಂಗಿ ಆಗ್ಲಿ ನಮಗ್ ಬರೋಲ್ವಲ್ಲ ಅಂತ. ಇವನ ಸೌಂದರ್ಯ ನೋಡಿ ಚಂದ್ರ ಮೋಡದಲ್ಲಿ ಮರೆ ಹೋಗ್ನಂತೆ. ನಾನೇ ತುಂಬಾ ಚೆನ್ನಾಗಿದ್ದೆ ಅನ್ಕೊಂಡೆ. ಅವನ ಮುಂದೆ ನಾರದರು ತುಂಬುರರು ತಮ್ ವೀಣೆ ಮರಂದಾರ್ ಅಂತಾರೆ. ಇವನು ವೇಣುಗಾನ ಮಾಡ್ತಾ ಇದ್ರೆ ಏನು ಎಲ್ಲವೂ ಅದ್ವಿತೀಯ. ಜನ್ಮ ಕರ್ಮ ಚ ಮೇ ದಿವ್ಯಂ, ದಿವ್ಯವಾದದ್ದು ಇದು ವೇತಿ ತತ್ವತಃ ಅಂದ್ರೆ ತಿಳಿಯುವಂತಹದ್ದು. ಹೀಗೆ ಸರಿಯಾಗಿ ತಿಳಿದವರು ಅವನ ವೈಕುಂಠವನ್ನೇ ಪಡೀತಾರೆ. ಅವರು ಮತ್ತೆ ಪುನರ್ಜನ್ಮಕ್ಕೆ ಬರೋದಿಲ್ಲ. ಅಮ್ಮಾನೈ, ಕುಂಭನರ್ತನದಿಂದ ನನ್ನನ್ನ ಅನನ್ಯಾರ್ಹನನ್ನಾಗಿಸಿದವನು. ನಾನು ಬೇರೆಯವ್ರಿಗೂ ನಮಸ್ಕಾರ ಮಾಡಬಹುದು, ಅವರನ್ನು ಆಶ್ರಯಿಸಬಹುದು ಅನ್ನೋದನ್ನು ಬಿಡಿಸಿದವನು. ಐಕಾಂತ ಭಕ್ತಿಯನ್ನ ನೀಡಿದವನು. ವಿಷ್ಣೋರ್ ಜಿಷ್ಣೋರ್ ವಸುದೇವಾತ್ಮಜಸ್ಯ ಕೂರುದಲೇ ಮೇವಿ, ಹೇಳಲು ಅಳವಲ್ಲ ಎಂದು ವೇದಗಳು ಹಿಂತಿರುಗಿದ ವಿಷಯ ಎಂದು ತಿಳಿದು ತಾವು ಹೇಳ್ಕೊಡೋದು ಎಂದು ಹಿಂತೆಗೆಯದೆ ಸ್ವಾರಸ್ಯವಾಗಿ ಹೇಳ್ತೇವೆ ಎಂದು ನಿಶ್ಚಯ ಮಾಡಿದ್ರು. ಯಾವನನ್ನ ಪೂರ್ಣವಾಗಿ ಹೇಳೋಕ್ಕಾಗಲ್ವೋ ಅವನನ್ನ ನಾನ್ ಸೊಲ್ಲುವುದೇನ್ ಸೊಲ್ಲೀರೆ ಎಂದು ಹೇಳಲು ಪುನಃ ಸೊಲ್ಲೀರ್ ಎನ್ನಮ್ಮನೈ ಎಂದು ಪ್ರಾರಂಭಿಸ್ತಾರಷ್ಟೇ. ಅಧ್ಯವಸಾಯ ಮಾಡಿದ ಇಷ್ಟೆಯೋ, ಹೇಳಿದುದು ಉಂಟೋ ಅಂದ್ರೆ ಕುರುಹೋರ್ ಷಡಗೋಪನಲ್ಲವೋ ವರ್ಣಿಸುವುದನ್ನು ಹೇಳಬೇಕೋ. ಭಗವಂತನೇ ಇಷ್ಟಪಟ್ಟ. ಯಾರೋ ಕೇಳಿದ್ರೆ ಭಗವಂತನೇ, ಅದ್ಯಾಕೆ ಅವನು ಸುಮ್ಮನೆ ಅಳಿಸ್ತೀಯ ಅಷ್ಟೊಂದು? ಆ ಕಡೆಗೆ ಕೇಳ್ತಾ ಇದ್ದ, ನೀನ್ ನೋಡ್ಬೇಕು ಅಂತ, ನೀನ್ ನೋಡೇ ಇರ್ಬೇಕು ಅಂತ. ಅಯ್ಯೋ, ಕೊಡಬಾರ್ದು ಅಂತಲ್ಲ, ಅವನು ಶುರು ಮಾಡಿದಲ್ಲ ತಿರುವಾಯ್ಮಳಿ, ಅದು ಮುಗಿಸ್ಲಿ. ಬಹಳ ಸುಂದರವಾಗಿದೆ ಆ ಭಾವ, ಆ ಇದು.
ಇಷ್ಟಪಟ್ಟು ಅವನೇನೆ. ಅದಕ್ಕೆ ಪೊರುಳಲ್ಲಾದ ಎನ್ನೈ ಪೊರುಳು ಹಾಕಿ ಅಡಿಮೆಗೊಂಡ ಈ ಸೇವೆಯನ್ನ ಸ್ವೀಕರಿಸೋದಕ್ಕೆ ನೀನು ಮಾಡ್ಕೊಂಡಿಯಲ್ಲ, ನನಗೇನಿತ್ತು ಯೋಗ್ಯತೆ ಇದು ಬರೆಯೋಕೆ? ಬರೆಸ್ದವ್ನು ಯಾರೋ? ನೀನೇ. ಆ ಬರ್ದಿದ್ದನ್ ಕೇಳಿದವನು ಯಾರೋ? ನೀನು. ಅದನ್ನ ಕಂಡು ಸಂತೋಷ ಪಟ್ಟವನು ಯಾರೋ? ನೀನು. ಅದಕ್ಕಾಗಿ ಕುರುಹೂರ್ ಷಟಗೋಪನಲ್ಲವೋ ವರ್ಣಿಸೋದನ್ನು ಹೇಳ್ಬೇಕು. ಪರಮಾತ್ಮನ ಅನುಗ್ರಹದಿಂದ ಭಕ್ತಿ ರೂಪಾಪನ್ನ ಜ್ಞಾನ ಕರುಣಿಸಲ್ಪಟ್ಟವರಿಗೆ ಹೇಳಲು ಆಗದೆ ಇದೆಯೇನೋ? ಧ್ರುವ ನಾರದ ಬಂದು ಹೇಳ್ದ, ದ್ವಾದಶಾಕ್ಷರಿ ಕೂತ್ಕೊಂಡ, ದೃಢ ಸಂಕಲ್ಪ, ಭಗವಂತನನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಪದ್ಮಾಸನದಲ್ಲಿ ಕತ್ತು ಬೆನ್ನು ಎಲ್ಲ ಸ್ಟ್ರೈಟ್ ಆಗಿಟ್ಟು ಕುಳಿತಿದ್ದಾನೆ. ಹೇಳಿದ್ದ, ನಿನಗೆ ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಸಿಂಹ ಗರ್ಜನೆ ಕೇಳಿಸುತ್ತೆ, ಜೋರ ಮಳೆ ಬರುತ್ತೆ, ಗುಡುಗು ಸಿಡಿಲು ಬರುತ್ತೆ, ಹೆಬ್ಬ ಬರುತ್ತೆ, ಯಾವುದನ್ನು ತಲೆಗೆ ಹಾಕೋಬೇಡ, ಅವನು ನಿನ್ನ ರಕ್ಷಣೆ ಮಾಡ್ತಾನೆ ಅಂತ. ಇವನ ತಪಸ್ಸು ಎಷ್ಟು ತೀವ್ರವಾಗಿತ್ತು ಅಂದ್ರೆ, ಇವರ ತಪಸ್ಸು ಧ್ರುವನ ತಪಸ್ಸಿನಿಂದ ಅವನ ಬ್ರಹ್ಮರಂಧ್ರದಿಂದ ಹೊರಟಂತಹ ತೇಜಸ್ ಇದೆಯಲ್ಲ, ಅದು ಬೇರೆ ಲೋಕಗಳೆಲ್ಲ ಸುಡೋಕ್ ಶುರುವಾಯಿತು. ಭಾಗವತದಲ್ಲಿ ನೋಡಿ ಆ ಕತೆ. ದೇವತೆಗಳೆಲ್ಲ ಕೇಳಿದ್ರು, ಭಗವಂತ ಏನೋ ತಪಸ್ಸು ಮಾಡ್ತಾ ಇದ್ದಾನೆ ಅಂತ. ನಾನು ಹೋಗ್ತೀನಿ ಅಂತ ಹೇಳಿ ಆಮೇಲೆ ಭಗವಂತ ಬಂದಿದ ತಕ್ಷಣ ಏನ್ ಮಾಡ್ದ ಅಂದ್ರೆ, ಇವನ ಧ್ಯಾನದಲ್ಲಿ ಅವನಿಗೆ ವಿಷಯವಾಗಿದ್ದಂತ ಅವನ ಮನಃಪಟಲದ ಮೇಲೆ ಇದ್ದಂತ ಮೂರ್ತಿ ಮರಿಯಾಯ್ತು. ಕಂಡ್ಬಿಟ್ಟ ಇವನು. ಕಂಡ್ಬಿಟ್ರಿ ಎದುರುಗಡೆ ಇದ್ದಾನೆ ಅವನು, ವಾಸುದೇವ. ಶಂಖಚಕ್ರಧಾರಿಯಾಗಿ ಸರಸಿಜಾಸನನಾಗಿ ಹಸನ್ಮುಖದಿಂದ ನಿಂತಿದ್ದಾನೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. 5 ವರ್ಷ ಧ್ರುವನಿಗೆ. ಇವನು ಶಂಖಚಕ್ರ ಹಿಡ್ಕೊಂಡಿದ್ದಾನೆ, ಸುಮ್ಮನೆ ಸ್ಟ್ಯಾಚ್ಯೂನ. ಎಡಗೈಯಿಂದ ಶಂಖ ತಗೊಂಡು ಅವನ್ ಕೆನ್ನೆಗೆ ತಗಲಿಸ್ದ ಭಗವಂತ. ಧ್ರುವನ ಬಾಯಿಂದ ಭಗವಂತನ ಸ್ತುತಿ ಭಾಗವತದಲ್ಲಿ ಸುಂದರವಾಗಿದೆ. ಯೋಂತಃ ಪ್ರವಿಶ್ಯ ಮಮ ಮಾಚ ವಿಮಾಂ ಪ್ರಸೋಕ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಂನ ಅನ್ಯಾಂಶ ಹಸ್ತಚರಣ. ತಾನೇ ನನ್ನಲ್ಲಿ ಪ್ರಾಣವಾಗಿದ್ದು ವಾಕಾಗಿದ್ದು ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಹೇಳ್ತಾನೆ. ಇದು ಧ್ರುವನ ಮಾತಿದು ಭಾಗವತದಲ್ಲಿ. ಹೀಗೆ ಅದನ್ನ ಕೊಟ್ಟವನು ಯಾರು? ಅವನಿಗೆ ವರ್ಣಿಸುವುದನ್ನು ಹೇಳ್ಬೇಕು. ಕುರುಹೂರ್ ಷಟಗೋಪನಲ್ವ ಅವರು. ಪರಮಾತ್ಮನ ಅನುಗ್ರಹದಿಂದ ಅಜ್ಞಾನ ನೀಗಲ್ಪಟ್ಟು ಭಕ್ತಿ ರೂಪಾಪನ್ನ ಜ್ಞಾನ ಕರುಣಿಸಲ್ಪಟ್ಟವರಿಗೆ ಹೇಳಲಾಗದೆ ಇದೆಯೇನೋ? ಧ್ರುವ ಹೇಳಲಿಲ್ವೇ? ಕೂರಿನ ಅಂದಾದಿ ವಿಷಯಕ್ಕೆ ಅನುರೂಪವಾಗಿ ಹೇಳಿ ಮುಗಿಸಿದಂತಹ ಅಂತ ಆದಿ ಅಂದಾದಿ 1000ದಲ್ಲಿಯೂ ಕೂಡ ಈ ದಶಕವನ್ನು ಅಭ್ಯಸಿಸಬಲ್ಲವರು ಉಂಟಾದಲ್ಲಿ, ಬರೀ ಸುಮ್ಮನೆ ಹೇಳೋದಲ್ಲ, ಅಭ್ಯಸಿಸಬಲ್ಲವರು. ಇದು ಡಿಫರೆನ್ಸ್ ಬಿಟ್ವೀನ್ ರೀಡಿಂಗ್ ಅಂಡ್ ಸ್ಟಡಿಯಿಂಗ್. ಈ ದಶಕವನ್ನ ಸ್ಟಡಿ ಮಾಡಬೇಕು. ಇದು ಬರೀ ಸುಮ್ಮನೆ ಹೇಳ್ಬಿಡೋದಲ್ಲ. ಪಾಶ್ರೋ ಸೊಲ್ಯೂಟಾಕ್ ಹಾಚಿ ಪೋರು ಅರ್ಥ ಎಲ್ಲ ಕಟ್ಕೊಂಡು ನೆನ್ನಾಗಡ್ ಮಾಯಕನ್ನ ನಾಲ ಇರೋ ಚೋಳ್ನು ಸೊಲ್ಲಿ ಆಚೆ ತಪ್ಪಿಲ್ದೆ ಹೇಳಿದ್ವಿ ಸಾಕಷ್ಟು. ದ್ರವಿಡ ವೇದವನ್ನ ಕಳಿತಂತಹ ಕತ್ತೆ ಗಾರ್ಧಬ ಅಂತ ಅಷ್ಟೇ. ಅರ್ಥಾನುಸಂಧಾನ ಬಹಳ ಮುಖ್ಯವಾದದ್ದು. ಅವರು ಯಾವ ಭಾವದಿಂದ ಅವನನ್ನು ಅನುಭವಿಸಿದ್ರು ಅದು ಬೇಡವೆ, ಸಹಜವಾಗಿ ಬರಬೇಕು. ಅಂಥದ್ರಲ್ಲಿ ಅದ್ರ ಅಯ್ಯೋ ಬಿಡಪ್ಪ ನನಗೆ ಅರ್ಥ ಅಂತ ಹೇಳಿದ್ರೆ ಏನ್ ಹೇಳೋಣ? ಇದು ನಾನು ಭಗವಂತ ನಂಬ್ತೀನಿ, ಆದ್ರೆ ಈ ಶಾಸ್ತ್ರ ನಂಬಲ್ಲ. ಎಂತ ವಿಕಲ್ಪಗಳು ಈ ರೀತಿ ಅಂತ. ಯಾಕೆ ಈ ರೀತಿ ಬುದ್ಧಿಗಳು ಅಂತ? ಏನೋ ಚೆನ್ನಾಗಿ ಹೇಳಬೇಕು ಅನ್ನೋ ಬೈಕಿ ಇದೆಯಲ್ಲ, ಖಂಡಿತ ಇಟ್ ಈಸ್ ಅಪ್ರಿಶಿಯೇಟ್ ಮಾಡೋದೇನೆ. ಆದ್ರೆ ಮುಂದಕ್ಕೇನು ಇನ್ನೊಂದು ಹೆಜ್ಜೆ ಹೋಗಿ ಅರ್ಥ ತಿಳಿರಿ. ಈ ದಶಕವನ್ನು ಅಭ್ಯಸಿಸಬಲ್ಲವರು ಉಂಟಾದಲ್ಲಿ ಅವರು ಹೇಳ್ತಾ ಇದ್ದಾರೆ, ಕೂಡುವರ್ ವೈಹುಂದವೇ ಅಡಿಯಾರ್ಗಳ್ ಕುಳಾಂಗಳೈ ಉಡನ್ ಕೂಡುವುದು ಎಂದ್ರುಗಳೋ ಎಂದು ಆಸೆ ಪಟ್ಟು ಲಭಿಸದೆ ಆಡಿ ಆಗಿ ವ್ಯಸನ ಪಡದೆ ಅಹಂಕಾರ ಹಿಂದೆ ಈ ಪಾಶುರ ಮಾತ್ರವನ್ನು ಹೇಳಿದ್ರೆ ನಾನು ಪ್ರಾರ್ಥಿಸಿ ಪಡೆದುಕೊಂಡ ಲಾಭವನ್ನು ಹೊಂದುತ್ತಾರೆ ಅಂತಾರೆ. ದಿವ್ಯ ಪ್ರಬಂಧ ಬರೀ ಹೇಳೋದಷ್ಟೇ ಅಲ್ಲ, ಅರ್ಥಾನುಸಂಧಾನ ಕೇಳಬೇಕು. ಇದನ್ನ ಬಹುದಾ ಶ್ರೋತವ್ಯಂ. ಅನೇಕರು ಹೇಳಿದ್ದು ಒಂದೇ ವಿಷಯ,
ಅಯ್ಯೋ என்ன ಅದೇ ಇನ್ನೇನ இருக்குನ್ನ ರಹಸ್ಯತ್ರಯೋ ಮೂಲ ಮಂತ್ರ ದ್ವಯ ಮಂತ್ರ ಚರ್ಮ ಶ್ಲೋಕ. ಅವ್ರಿಗೆ ಕೆಲಸ ಇರಲಿಲ್ಲ ದೇಶಿಕರಿಗೆ 32 ರಹಸ್ಯ ಮಾಡ್ಸ್ಕೊತು. ಅದ್ರಲ್ಲಿ ಒಂದೊಂದು ಸಂಗ್ರಹವಾಗಿ ಹೇಳ್ತೀನಿ, ಇನ್ನೊಂದ್ಸಲಿ ದೊಡ್ಡದಾಗಿ ಹೇಳ್ತೀನಿ. ಹೇಳಿದ್ದನ್ನೇ ಯಾಕೆ ಹೇಳ್ಬೇಕು? ರಹಸ್ಯ ಸಂದೇಶ, ರಹಸ್ಯ ರತ್ನಾವಳಿ, ರಹಸ್ಯತ್ರಯ ಸಾರ, ಏನ್ ಇದ್ರಲ್ಲೆಲ್ಲ ಇರೋ ವಿಷಯ? ಎಲ್ಲ ಬರೀ ಅದೇ ತಾನೆ, ಮೂಲ ಮಂತ್ರ ದ್ವಯ ಮಂತ್ರ ಚರ್ಮ ಶ್ಲೋಕ. ಮತ್ತೆ ಎಲ್ಲ ತೆಗಿಯೋ ಕೇಟಿನಾಚಿ ರಹಸ್ಯ ಪದವಿನೋ ಅದು ಒಂದ್ಸಲಿ ಕೇಳ್ಬಿಟ್ರೆ ಇದು ಮೂಲ ಮಂತ್ರ, ಇದು ದ್ವಯ ಮಂತ್ರ, ಇದು ಚರ್ಮ ಶ್ಲೋಕಂ, ಅದ್ರದ್ದೇ ತಾನೆ. ಸುಮ್ನೆ ಅದನ್ನೇ ಬೆಳೆಸ್ತಾರೆ. ಏನ್ ರಾಮಾಯಣ ಭಾಗವತ ಆ ಶ್ಲೋಕ ಈ ಶ್ಲೋಕ ಎಲ್ಲ ತಗೊಂಡು ಆ ಹೂ ಅಂತಂದ್ರೆ ಅದಕ್ಕೇನೋ ಅರ್ಥ ಅಂತ ಈ ರೀತಿ ಅನುಸಂಧಾನ ಮಾಡೋದೆ. ಕೇಳಿದಷ್ಟು ಆಹಾ ಇನ್ನೊಂದಷ್ಟು ಕೇಳೋಣ, ಮತ್ತೂ ಕೇಳೋಣ, ನೀವು ಹೇಳಿ ಅವರು ಹೇಳಿ, ಮತ್ತೆ ಅದೇ ಪಾಶ್ರನೇನೆ ಅನುಭವಿಸೋದು ಹೇಗಿದೆ? ಅಯ್ಯೋ ಇದಿಷ್ಟೇನೆ ಅನ್ನೋದು ಹೆಂಗಿದೆ? ಅದಕ್ಕಾಗಿ ಇವರು ಅಭ್ಯಸಿ ಬಲ್ಲವರು ಉಂಟಾದಲ್ಲಿ ಇದ್ರು ಕೂಡುವರ್ ವೈಹಂತವೇ. ಈ ಪಾಶುರ ಮಾತ್ರವನ್ನು ಹೇಳಿದ್ರೆ ನಾನು ಪ್ರಾರ್ಥಿಸಿ ಪಡೆದುಕೊಂಡ ಲಾಭವನ್ನು ಹೊಂದುತ್ತಾರೆ. ವ್ಯಸನ ಪಡೆದೆ ಪ್ರೀತಿಯಿಂದ ಶ್ರದ್ಧೆಯಿಂದ ಹೇಳೋಣ. ಪಿತೃಧನವು ಸಿಕ್ಕಿದ್ರೆ ಪುತ್ರನು ಖರ್ಚು ಮಾಡಿ ಜೀವಿಸೋದಷ್ಟೇ ತಾನೆ. ಮಜಾ ಕೊಡೋ, ಪಿತ್ರಾರ್ಜಿತ ಆಸ್ತಿ ಬಂತು, ಏನ್ ನಾನ್ ಕಷ್ಟಪಡ್ಲಿಲ್ಲ, ಮಾಡಿ ಇಟ್ಟಿದ್ರು, ತಗೊಂಡ ಏನೋ ಉಂಡು ತಿಂದವರಿಗೆ ತೂತು ಮಡಿಕೆ ಅಂತೆ ಅಂತ ಇದ್ದಿದ್ದೆಲ್ಲ ಖರ್ಚು ಮಾಡೋದು ಎಷ್ಟೊತ್ತು ಸಮಯ ಬೇಕು. ಆದ್ರೆ ಅವ್ನು ಖರ್ಚು ಮಾಡಿ ಜೀವಿಸೋದಷ್ಟೇ ತಾನೆ ಪುತ್ರನಿಗೆ ಆಸ್ತಿ ಮಾಡಿದ್ದು ಪಿತೃಧನ. ಆಳ್ವಾರು ಪಟ್ಟ ವ್ಯಸನವನ್ನು ನಾವು ಪಡ್ಬೇಕಾಗಿಲ್ವಲ್ಲ. ಅವ್ರು ಅಳ್ತಾರೆ, ಮೂರ್ಛಿತರಾಗ್ತಾರೆ, ಕೈ ಬೆಳೆ ಬಿದ್ದೋಗತ್ತೆ. ಹೆಂಗನೇ ಧರಿಕೆ ಉನ್ನೆ ಬಿಟ್ಟೆನು, ಹೇಗೆ ಧರಿಸ್ಲೋ ನಾನು ಈ ಶರೀರವನ್ನ? ಆ ರೀತಿ ನೋವು ಪಡ್ಬೇಕೇನು? ಇದನ್ನು ಕಲಿತವರಿಗೆ ಇವರ ಲಾಭದಲ್ಲಿ ಅದು ಅನ್ವಯ ಇದೆ. ಪ್ರೀತಿಯಿಂದ ಕಲಿತರೆ ಸಾಕು, ನೀವು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಇದೇನೇ ದೊಡ್ಡ ಕೊಡುಗೆ ನಮಗೆ ಪೂರ್ವಾಚಾರ್ಯರು ಇವರೆಲ್ಲ ಮಾಡಿರುವಂಥದ್ದು. ಅವರು ತೋರಿಸಿದ ಮಾರ್ಗ, ಅವರು ಆಚರಿಸಿ ಮಾಡಿ ಶಿಷ್ಟಾಚಾರ, ತಾವು ನಡೆದು ಮಾಡಿದ್ದು ಈ ದಾರಿನಲ್ಲಿ ಬನ್ನಿ ಅಂತ ಗೋದಾದೇವಿ ಹೇಳೋದು ಅಷ್ಟೇ. ನಾನು ಅವನನ್ನು ಪಡೆದೆ. ತೊಂಡೀರ್ ವಾಳುಂ ವಹೈ ಅರಿಂದೇನಂತಾರೆ, ನೀವು ಬನ್ನಿ ನಾನುಂ ಶೊನ್ನೇನ್ ನಮರುಂ ಶೊಲ್ಲಿ ನಮೋ ನಾರಾಯಣಮೇ. ಇದು ನಿಜವಾಗ್ಲೂ ಮಂತ್ರ ಬಹಳ ಬೇಗ ಇದು ಶತ್ರುಚ್ಛೇದೈಕ ಮಂತ್ರಂ ಸಕಲ ಉಪನಿಷದ್ ವಾಕ್ಯ ಸಂಪೂಜ್ಯ ಮಂತ್ರಂ ಸಂಸಾರೋತ್ತಾರ ಮಂತ್ರಂ. ಎಷ್ಟು ಸುಂದರವಾಗಿದೆ ಮಂತ್ರ. ಏನದು ಮಂತ್ರ? ಶ್ರೀಕೃಷ್ಣ ಜಪಂ ಜಪ ಜಪ ಸತತಂ ಜನ್ಮ ಸಾಫಲ್ಯ ಮಂತ್ರಂ. ಒಂದೊಂದು ಮಾತುಗಳು ಎಷ್ಟು ಸುಂದರವಾಗಿದೆ ನೋಡಿ. ಇದು ಸುಮ್ಮನೆ ಅವರು ಬರೆಯೋದಕ್ಕೆ ಬರೆದಿದ್ದ, ಕವಿ ಆಗ್ಬೇಕು ಅಂತ. ನಾನೊಬ್ಬ ಸಂಸ್ಕೃತದಲ್ಲಿ ಬರ್ತೀನಿ, ಬೇರೆ ಆಳ್ವಾರ್ ಯಾರು ಮಾಡಿಲ್ಲ. ನಾನು ಬೇರೆ ಯೂನಿಕ್ ಆಗಿರ್ಬೇಕಲ್ಲ, ಈ ಎಲ್ಲ ಉದ್ದೇಶ ಇಟ್ಕೊಂಡು ಬರೆದ್ರೆ ಕುಲಶೇಖರರು. ಹೇ ಮರ್ತ್ಯಾಹ ಪರಮಂ ಹಿತಂ ಶೃಣುತವೋ ವಚನ. ಪರಮ ಹಿತವಾದದ್ದನ್ನು ಹೇಳ್ತೀನಿ ಸಂಕ್ಷೇಪತಃ, ನಿಮ್ ತಲೆ ತಿನ್ನೋಲ್ಲ ನಾನು ಹೆಚ್ಚಿಗೆ. ಎಷ್ಟೆಲ್ಲ ಆಸ್ತೆ ಲೋಕದ ಬಗ್ಗೆ ಎಲ್ಲರನ್ನೂ ಅವನಲ್ಲಿಗೆ ಸೇರಿಸ್ಬೇಕು ಅನ್ನುವಂಥದ್ದು ಈ ಎಲ್ಲ ಹಿರಿಮೆ. ಅದರಿಂದ ಭಕ್ತಿ ಶ್ರದ್ಧೆಯಿಂದ ಅರ್ಥಾನುಸಂಧಾನ ಮಾಡಿ ಅಭ್ಯಸಿಸಬಲ್ಲವರಿಗೆ ಇವರು ಪಡೆದ ಲಾಭ ಭಗವಂತನೇನೆ. ಆ ಭಗವನ್ ಲಾಭ ಸಿಗತ್ತೆ ಅಂದ್ರೆ ಮೋಕ್ಷ ಸಾಮ್ರಾಜ್ಯವೇ ಸಿಗತ್ತೆ ಅಂತ. ಇನ್ನು ಈ ದಶಕದ ಸಮ್ ಅಪ್ ಮಾಡುವಂತಹದ್ದು, ಸಮರೈಸ್ ಮಾಡಿದ್ದು. முதல் பாட்டில் இவர் ஆசைப்பட்டபடியே அடியார்கள் குழாங்களோட வந்து கலந்தபடி சொன்னார். இரண்டாம் பாட்டில் தம்மோடே கலந்த பின்பு அவன் திருவேணியும் திவ்ய அவயவங்களும் திவ்ய ஆயுதங்களும் நிறம் பெற்றது என்னார். மூன்றாம் பாட்டில் தம்மோடே கலந்து தன்ன சத்தை பெறுதல், இல்லையாகில் இலையாம்படியாய் வந்து கலந்தான் என்றார். நாலாம் பாட்டில் கீழ் இவனுக்கு திருஷ்டாந்தமாக சொன்னவை நேர் நில்லாமையாலே அவத்தை சிக்ஷித்து சேர்த்து அனுபவித்தார். அஞ்சாம் பாட்டில் அது தானும் உபமானமாக நேர் நில்லாமையாலே அவத்தை கழித்து உபமேயன் தன்னையே அனுபவித்தார். ஆறாம் பாட்டில் இப்படி விலட்சணானவன் முக்தன் தன்னை அனுபவிக்குமா போலே தான் என்னை அனுபவித்தான் என்றார். ஏழாம் பாட்டில்
தமக்காக ராமகிருஷ்ணாதி அவதாரங்களை பண்ணினான் என்றார். 8ஆம் பாட்டில் அவனை என்னால் பேச முடியாது என்றார். 9ஆம் பாட்டில் துணை தேடிக்கொண்டு திரியவும் பேசுகையிலே உபக்கிரமித்தார். 10ஆம் பாட்டில் இப்படிகளால் என்னோட கலந்த இம்மகாகுணம் ஒன்றையும் பேச என்றால் சாலமிருக்குடைத்து என்றார். நிகமத்தில் இது கத்தார்க்கு பலம் சொல்லி தலை கட்டினார். ಆಳ್ವಾರ್ ಎಂಬೆರುಮಾನಾರ್ ಜಿಯರ್ ತಿರುವಡಿಗಳೇ ಶರಣಂ. ಮೊದಲನೇ ಪಾಶುರದಲ್ಲಿ ಇವರು ಆಸೆ ಪಟ್ಟಂತೆಯೇ ನಿತ್ಯ ಸೂರ್ಯಗಳ ಗೋಷ್ಠಿಗಳೊಡನೆ ಸಂಶ್ಲೇಷಿಸಿದ ರೀತಿಯನ್ನು ಹೇಳಿದ್ರು. ಇಲ್ಲೇನೆ ಅದು ಒಂದು ದರ್ಶನ ಇವರು ಕೊಟ್ಟಂತೆ. ಈಗ ಕೃಷ್ಣ ಇವರೆಲ್ಲ ಬಯಸಿದಾಗ 5 ಲಕ್ಷ ಗೋಪಕನ್ಯರು, ಒಬ್ಬೊಬ್ಬರಿಗೆ ಒಂದೊಂದು ಕೃಷ್ಣ. ಏನ್ ತಮಾಷೆ ಅಂದ್ರೆ ಈ ಒಬ್ಬಳ ಜೊತೆ ಇರೋ ಕೃಷ್ಣ ಇನ್ನೊಬ್ರಿಗೆ ಕಾಣಿಸ್ಲಿಲ್ಲ. ಸೊ ಎಲ್ರಿಗೂ ಏನು ಅನಿಸ್ತು, ಇಷ್ಟು ಜನ ಇದ್ದಾರೆ, ಎಲ್ರನ್ನು ಬಿಟ್ಟು ನನ್ನನ್ನು ಆರಿಸ್ಕೊಂಡ್ಬಿಟ್ನಲ್ಲ. ಯಾವಾಗ ಇವಳಿಗೆ ಸ್ವಲ್ಪ ಅಹಂಕಾರ ಬಂತು, ಮರೆಯಾಗ್ಬಿಟ್ಟ. ಆದ್ರೆ ಆಗಿದ್ದೇನು, ವಾಸ್ತವವಾಗಿ ಪ್ರತಿ ಒಬ್ಬ ಗೋಪಿಗೆ ಒಬ್ಬ ಕೃಷ್ಣ. ಒಂದೇ ರೂಪನ, ಇಲ್ಲ ಒಬ್ಬನೇನ ಅವನು? ನಿತ್ಯ ಸೂರಿಗಳ ಗೋಷ್ಠಿಗಳೊಡನೆ ಸಂಶ್ಲೇಷಿಸಿದ ರೀತಿಯನ್ನ ಇವರು ಹೇಳಲು ಆಸೆ ಪಟ್ಟಂತೆ. 2ನೇ ಪಾಶುರದಲ್ಲಿ ತಮ್ಮೊಡನೆ ಕಳೆದ ಮೇಲೆ ಅವನ ದಿವ್ಯಮಂಗಳ ವಿಗ್ರಹವು, ದಿವ್ಯ ಅವಯವಗಳು, ದಿವ್ಯ ಆಯುಧಗಳ ಕಾಂತಿಯನ್ನು ಹೊಂದದು ಅಂತಾರೆ. ಅವನು ತಮ್ಮೊಡನೆ ಕಳೆದ ಮೇಲೆ ಆಗಿದ್ದೆಲ್ಲ ಇದು. ಮಹಾಲಕ್ಷ್ಮಿ ಇಲ್ದಿದ್ರೆ ಅವನಿಗೆ ಕಾಂತಿನೇ ಇಲ್ಲ. ವಿಷ್ಣು ವಕ್ಷಸ್ಥಲ ಸ್ಥಿತ. ಹಾಗೆ ತನ್ನ ಸರ್ವಸ್ವವೂ ಆದಂತ ತನ್ನ ಭಕ್ತ ತನ್ನೊಡನೆ ಸೇರಿದಾಗ ಇವನನ್ನು ಒಂದು ಮುತ್ತಿನ ಮಣಿಯಾಗಿ ಮುತ್ತಿನ ಮಾಲೆ ಮಾಡಿಕೊಂಡು ಧರಿಸಿದ್ದಾನೆ. ಅದರಿಂದ ಶೋಭೆ. ದಿವ್ಯ ಆಯುಧಗಳು ಎಲ್ಲ ಕಾಂತಿಯನ್ನು ಹೊಂದದು ಅವನಿಂದ. ನಾವು ಅಲಂಕಾರ ಮಾಡಿಕೊಂಡ್ರೆ ಅಲಂಕಾರದಿಂದ ನಮಗೆ ಏನ್ ಗೆಟಪ್ಪು, ಕಾಣಿಸ್ಲೇ ಇಲ್ಲ, ಹೀಗಿದ್ರ ನೀವು ಅನ್ನೋ ಹಂಗೆ ಅಂತ. ಇದು ಲೌಕಿಕವಾಗಿ ಮಾಡುವಂತ ಈ ಪ್ರಸಾದನಗಳು, ಅವುಗಳಿಂದ ಇವರಿಗೆ ಬೇರೆ ಇದು. ಆದ್ರೆ ಭಗವಂತನಿಗೆ ಅಲಂಕಾರ ಮಾಡಿದ್ರೆ ಆ ಅಲಂಕಾರ ಸಾಮಗ್ರಿಗಳಿಗೆ ಅವನಿಂದ ಕ್ಷೋಭೆ ಎಲ್ಲ, ಒಂದು ತೇಜಸ್ಸು ಎಲ್ಲ ಉಂಟಾಗುತ್ತೆ ಅಂತಾರೆ. ಕಾಂತಿಯನ್ನು ಹೊಂದಿತು. 3ನೇ ಪಾಶುರದಲ್ಲಿ ತಮ್ಮೊಡನೆ ಸಂಶ್ಲೇಷಿಸಿದಲ್ಲಿ ತನ್ನ ಸತ್ತೆಯನ್ನು ಹೊಂದುವುದು, ಇಲ್ಲವಾದಲ್ಲಿ ಇಲ್ಲವಾಗುವಂತಾಗಿ ಬಂದು ಕಲಿತಾ ಎನ್ನುತ್ತಾರೆ. ಪಾಲೋಡು ತೇನು, ಹಾಲಿನ ಜೊತೆಗೆ ತುಪ್ಪ, ಜೇನುತುಪ್ಪ ಅಥವಾ ಸಕ್ಕರೆ ಸೇರಿದಂತೆ ಅವನು ನನ್ನಲ್ಲಿ ಕಲಂದಾನ್, ನನ್ನ ಉಸಿರಿನಲ್ಲೂ ಇದ್ದಾನೆ. ಉಯಿರು ಉಡಲು ಎಲ್ಲ ಅವನೇ. ಕಣ್ಣಿನುಳಾನೆ, ನೆತ್ತಿಯುಳಾನೆ, ಎಲ್ಲಿಲ್ಲ ಅವನು. ನನ್ನ ಎಕ್ಸಿಸ್ಟೆನ್ಸೇನೆ ಇಲ್ಲ ಅನ್ನುವಂತಾಗಿ ಅವನು ಬಂದು ನನ್ನಲ್ಲಿ ಕಲಿತ. 4ನೇ ಪಾಶುರದಲ್ಲಿ ಹಿಂದೆ ಇವನಿಗೆ ದೃಷ್ಟಾಂತವಾಗಿ ಹೇಳಿದವೋ ಅವನಿಗೆ ಸಾಕ್ಷಾತ್ತಾಗಿ ಉಪಮಾನವಾಗದೇ ಇರೋದ್ರಿಂದ ಅದನ್ನು ಪರಿಷ್ಕರಿಸಿ ಸೇರಿಸಿ ಅನುಭವಿಸಿದ್ರು. 5ನೇ ಪಾಶುರದಲ್ಲಿ ಅದು ತಾನೇ ಉಪಮಾನವಾಗಿ ಸರಿ ಹೋಗದೆ ಇದ್ದದ್ದರಿಂದ ಅವನ್ನು ಬಿಟ್ಟು ಉಪಮೇಯವನ್ನೇ ಅನುಭವಿಸಿದ್ರು. 6ನೇ ಪಾಶುರದಲ್ಲಿ ಹೀಗೆ ವಿಲಕ್ಷಣನಾದವನು ಮುಕ್ತನು ತನ್ನನ್ನು ಅನುಭವಿಸುವಂತೆ ತಾನು ನನ್ನನ್ನು ಬಂದು ಅನುಭವಿಸಿದ ಎಂದ್ರು. 7ನೇ ಪಾಶುರದಲ್ಲಿ ತಮಗಾಗಿ ರಾಮಕೃಷ್ಣಾದಿ ಅವತಾರಗಳನ್ನು ಮಾಡಿದ ಅಂದ್ರು. 8ನೇ ಪಾಶುರದಲ್ಲಿ ಅವನನ್ನ ಅವನಿಗೆ ತಕ್ಕಂತೆ ನನ್ನಿಂದ ಸ್ತೋತ್ರ ಮಾಡಲಾಗದು. ಅವನಿಗೆ ತಕ್ಕಂತೆ ನಾವು ಸ್ತೋತ್ರ ಮಾಡಕ್ ಸಾಧ್ಯನೋ ಅಂದ್ರು. 9ನೇ ಪಾಶುರದಲ್ಲಿ ಸ್ನೇಹವನ್ನು ಹುಡುಕಿಕೊಂಡು ಪುನಃ ವರ್ಣಿಸುವುದರಲ್ಲಿ ಉಪಕ್ರಮಿಸಿದ್ರು. 10ನೇ ಪಾಶುರದಲ್ಲಿ ಈ ರೀತಿಗಳಿಂದ ನನ್ನೊಡನೆ ಕಲಿತ ಈ ಮಹಾಗುಣವಾದ ಸೌಶೀಲ್ಯ ಒಂದನ್ನೇ ಹೇಳೋಣ ಅಂದ್ರೆ ನನಗೆ ಬಹಳ ಪ್ರಯಾಸವಾಗಿದೆ ಎಂದ್ರು. ನಿಗಮದಲ್ಲಿ ಇದನ್ನು ಕಲಿತವರಿಗೆ ಫಲವನ್ನ ಹೇಳಿ ಮುಗಿಸ್ತಾರೆ. ಆಳ್ವಾರ್ ಎಂಬೆರುಮಾನಾರ್ ಜಿಯರ್ ತಿರುವಡಿಗಳೇ ಶರಣಂ. 6ஆம் ತಿರುವಾಯ್ಮೊಳಿ வைகுந்த பிரவேசம். இன்ட்ரோடக்ஷன். ஆடியாடியில் ஆர்த்தி தீர வந்து சம்ஸ்லேஷித்தபடி சொல்லித்து அந்தாமத்து அன்பு, அந்த சம்ஸ்லேஷத்தாலே பிறந்த பிரீத்தி அவனது என்னுமிடம் சொல்லுகிறது. இத்திருவாய்மொழி பிரணயி பிரீத்திய அனுசந்தானம் காணிது என்று ஆளவந்தார் ஒளிச் செய்யும்படி ஆழ்வார் விஷயமாக ஈஸ்வரனுக்கு உண்டான பிரீத்தி சொல்லுகிறது. இதில் ஊனில் வாழுயிரே ஆழ்வார் தாம் பகவத் அனுபவம் பண்ணி தமக்கு அவன் பக்கலிலே உண்டான பிரேம
பிரேமம் அவன் அளவில் பரியவிசியாதே அடியார்கள் குழாங்களையுடன் கூடுவது என்று கொலோ என்று ததியர் அளவும் சென்றபடி சொல்லித்து. இத்திருவாய்மொழியில் சர்வேஸ்வரன் ஆழ்வார் பக்கல் பண்ணின பிரேமம் இவர் ஒருவர் அளவன்னிக்கே சம்பந்திகள் அளவும் வெள்ளமிடுகிறபடி சொல்லுகிறது. இரண்டு தலைக்கும் ரசம் அதிசயித்தால் சம்பந்தி அளவும் செல்லுமிரே ಎಂದು. யமர் கீழ் ஏழேழு பிறப்பும் விடியாவென் நரகத்தென்னும் சேர்தல் மாறினர் என்று என்கிறாரிலே. உபய விபூதி யுக்தனாய் சமஸ்த கல்யாண குணாத்மகனாய் சர்வ பிரகார பரிபூர்ணனான தான் தன் படிகள் ஒன்றும் குறையாதபடி இவரோட சம்ஸ்லேஷித்து அந்த சம்ஸ்லேஷம் தான் தன் பேரு என்னுமிடம் தோத்த கிருஷ்ணனாய் அனாதிகாலம் எதிர்சூழல் புக்கொத்திருந்த வஸ்துவை ஒருபடி பிரார்த்திக்க பெறுவோமே இவர் தாமினி நம்மை விடிர் செய்வதென்னு என்று அதிசங்க பண்ணி அவனலமாக்கிற படியை கண்டு நீ இங்கின் பட வேண்டா என்று அவன் அதிசங்கையை பரிகரித்து அவனை உளனாக்குகிறார். வைதேகி ரமசே கச்சி சித்திரகூடே மயா சகா என்ற போதையாயிற்று. இதில் ரசமும் மைதிலி உன்னை அறிந்தாயே நம்மை அறிந்தாயே ಕಲಕ್ಕಿರ ದೇಶ ಮರಿಂದಾಯೇ ಎಂದ್ರಾದಿರೇ ಪೆರುಮಾಳ್. ಇದಿಷ್ಟು 6ನೇ ತಿರುವಾಯ್ಮೊಳಿಗೆ ಒಂದು ಪ್ರವೇಶ, ಇಂಟ್ರೊಡಕ್ಷನ್. ಇದರ ಕನ್ನಡ ಅವತರಿಕೆ ಆಡಿಯಾಡಿ ಅಹಂಕಾರ ಹಿಂದೆ ಬಂತಲ್ಲ, ಹಿಂದೆ ಅದರಲ್ಲಿ ತೋರಿದ ಆರ್ತಿ ತೀರುವಂತೆ ಅವನು ಬಂದು ಸಂಶ್ಲೇಷಿಸಿದ ರೀತಿಯನ್ನು ಹೇಳಲಾಯಿತು. ಅಂದ ಮತ್ತನ್ಬು ಶೈದು ನಮ್ಮ ಆವಿಷೇರಮ್ಮನಕ್ಕೆ ಅದರಲ್ಲಿ ಆ ಸಂಶ್ಲೇಷದಿಂದ ಉಂಟಾದ ಪ್ರೀತಿ ಅವನದು ಎನ್ನುವುದನ್ನು ಹೇಳುತ್ತೆ ಈ ದಶಕ. ಇದು ಪ್ರಣಯಿ ಪ್ರೀತಿಯ ಅನುಸಂಧಾನ ಎಂಬುದನ್ನ ಕಾಣಿರಿ. ಪ್ರಣಯಿಗಳು ಅವರ ಪ್ರೀತಿಯ ಅನುಸಂಧಾನ ಎಂದು ಆಳವಂದಾರ್ ಅವರ ನಿರ್ವಾಹ ನೋಡಿ. ಆಳವಂದಾರ್ ಕೂಡ ಬರೆದಿದ್ರು ದಿವ್ಯ ಪ್ರಬಂಧಕ್ಕೆ. ಆಳ್ವಾರ್ ವಿಷಯವಾಗಿ ಈಶ್ವರನಿಗೆ ಉಂಟಾದ ಪ್ರೀತಿಯನ್ನು ಹೇಳುತ್ತೆ ಇಲ್ಲಿ. ಆಳ್ವಾರ್ ವಿಷಯವಾಗಿ ಭಗವಂತನಿಗೆ ಅವರಲ್ಲಿ ಉಂಟಾದ ಪ್ರೀತಿ. ಊನಿಲ್ ವಾಳುಯರ್ ಅದರಲ್ಲಿ ಆಳ್ವಾರು ತಮ್ಮ ಭಗವದ್ ಅನುಭವವನ್ನು ಮಾಡಿ ತಮಗೆ ಅವನ ವಿಷಯದಲ್ಲಿ ಉಂಟಾದ ಪ್ರೇಮವು ಅವನಲ್ಲಿಯೇ ಪರ್ಯವಸಾನವಾಗದೆ ಅಡಿಯಾರ್ಗಳ್ ಕುಳಾಂಗಳೈ ಉಡನ್ ಕೂಡುವುದು ಎಂದು ಕೊಲೋ ಎಂದು ತದೀಯರವರೆಗೂ ಹೋದ ರೀತಿಯನ್ನು ಹೇಳಲಾಯಿತು. ಅವರೊಬ್ಬರೇ ಅನುಭವಿಸಿದ್ದಲ್ಲ, ಅವರ ಭಕ್ತರ ಒಡನೆ ಜೊತೆಯಲ್ಲಿ ಸೇರಬೇಕು, ಸತ್ಸಂಗ ಅದನ್ನು ಬಯಸಿದ್ದು. ಹಾಗೆ ಈ ದಶಕದಲ್ಲಿ ಸರ್ವೇಶ್ವರನು ಆಳ್ವಾರ್ ವಿಷಯದಲ್ಲಿ ಮಾಡಿದ ಪ್ರೇಮ ಇವರೊಬ್ಬರ ಮಟ್ಟಿಗಲ್ಲದೆ ಇವರ ಸಂಬಂಧಿಗಳವರೆಗೂ ಪ್ರವಹಿಸುವ ರೀತಿಯನ್ನು ಹೇಳಿದೆ. ಇದು ಬಹಳ ವಿಶೇಷ. ಭಗವಂತಂದು ತನ್ನ ಭಕ್ತ ಒಬ್ಬನಲ್ಲ, ಅವನಿಗೆ ಸೇರಿದವರು ಮುಂದಕ್ಕೆಲ್ಲ. ಇದಕ್ಕೇನೆ ಕುರುಗೈ ಕಾವಲಪ್ಪನ್ ಧ್ಯಾನ ಮಾಡ್ತಿದ್ದಾಗ ಅವರಿಗೆ ಧ್ಯಾನ ವಸ್ತುವಾಗಿದ್ದವನು ತನ್ನ ಪಕ್ಕದಲ್ಲಿದ್ದ ಲಕ್ಷ್ಮಿ ಶ್ರೀದೇವಿ ಭೂದೇವಿಯನ್ನು ನೋಡದೆ ಈ ಯಾಮನಾಚಾರ್ಯ ಇನ್ನು ಚಿಕ್ಕವರು ಅವನು ಬಂದಿದ ತಕ್ಷಣ ಬಗ್ಗಿ ನೋಡದ್ನಂತೆ. ಅವರ ಧ್ಯಾನಕ್ಕೆ ಭಂಗವಾಯ್ತು. ಅದಕ್ಕೆ ಅವ್ರು ಹೇಳಿದೇನು, ಹಿಂಗೆ ಶೋಟೈ ಕುಲತ್ತವರ್ ಆರಾನ ಮುಂಡೋ ಅಂತಂದ್ರು ಅವರು. ಶೋಟೈ ಕುಲ ಬರೀ ನಾಥ ಮುನಿಗಳಿಗಷ್ಟೇ ಅಲ್ಲ, ಅವರ ಕುಲಕ್ಕೇನೆ ಇವನು ಅನುಗ್ರಹಿಸಿದ್ದು. ಹೀಗೆ ರಾಮಾನುಜರನ್ನು ಅನುಗ್ರಹಿಸಿದ್ದುಂಟು ಭಗವಂತ. ಅದಕ್ಕಾಗೆ ರಾಮಾನುಚಾರ್ಯ ದಿವ್ಯಾಜ್ಞಾಂ ವರ್ಧತಾಂ ಅಭಿವರ್ಧತಾಂ. ರಾಮಾನುಜಿಯರಾದವರು ಅವರ ಆಜ್ಞೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ಬೇಕಾದ್ದು ಬಹಳ ಮುಖ್ಯ ಅಂತ. ಅವರ ಸಂಬಂಧಿಗಳವರೆಗೂ ಪ್ರವಹಿಸಿದ ರೀತಿಯನ್ನು ಹೇಳಿದೆ. ಇವರಿಬ್ಬರಿಗೂ ರಸವು ಅತಿಶಯವಾದ್ರೆ ಸಂಬಂಧಿಗಳವರೆಗೂ ಹೋಗುತ್ತದೆ ಎಷ್ಟೇ. ನಿಮ್ ಗೋತ್ರ ನಕ್ಷತ್ರ ಎಲ್ಲ ಹೇಳಿ ಆಯ್ತು, ನಮ್ಗೆ ಸಂಬಂಧಿ ಪೇರು ಚೊಲ್ಲಿಡುಂಗೋ. ಯಾಕೆ? ಅವ್ರಿಗೆ ತಮ್ಮ ಸಂಬಂಧಿನೂ ಹಂಗೆ ಈ ಭಗವಂತರಿಗೆ ನಾಳ್ವಾರ್ ಒಬ್ಬರೇ ಅಲ್ಲ, ಅವ್ರ ಸಂಬಂಧಿ ಅವರುಗಳು ಕೂಡ ಅಡಿಯಾರ್ ಅಂತ ಹೇಳ್ದಂತೆ. ಯಮರ್ ಕೀಲ್ ಮೇಲ್ ಎಳು ಪಿರಪ್ಪು
ವಿಡಿಯಾವೆನ್ನರಹತ್ಯೆನ್ನುಂ ಶೇರ್ದಲ್ ಮಾರಿನರ್ ಎನ್ನುತ್ತಾರೆ ಅಷ್ಟೇ. ಉಭಯ ವಿಭೂತಿಯುಕ್ತನಾಗಿ ಸಮಸ್ತ ಕಲ್ಯಾಣ ಗುಣಾತ್ಮಕನಾಗಿ ಸರ್ವ ಪ್ರಕಾರವಾಗಿಯೂ ಪರಿಪೂರ್ಣನಾದ ತಾನು ತನ್ನ ರೀತಿಗಳೊಂದು ಕಡಿಮೆಯಾಗದಂತೆ ಬಂದು ಇವರೊಡನೆ ಸಂಶ್ಲೇಷಿಸಿ ಆ ಸಂಶ್ಲೇಷ ತನ್ನ ಲಾಭ ಎಂದು ತೋರಿ ಬರಲು ಹೃಷ್ಟನಾಗಿ ಅನಾದಿ ಕಾಲದಿಂದ ಅನೇಕ ಅವತಾರಗಳನ್ನೆತ್ತಿ ಅರಸುತ್ತಿದ್ದ ವಸ್ತುವನ್ನ ಒಂದು ರೀತಿಯಲ್ಲಿ ಪಡೆಯುವಂತಹ ಭಾಗ್ಯ ಹೊಂದಿದವನಷ್ಟೇ. ಯಾರು? ಭಗವಂತ. ಇವರು ತಾನೇ ಇನ್ನು ನಮ್ಮನ್ನು ಬಿಟ್ಟು ಹೋದ್ರೆ ಮಾಡೋದೇನು ಎಂಬ ಶಂಕೆಯನ್ನ ಮಾಡಿ ಅವನು ವ್ಯಾಕುಲ ಪಡುವ ರೀತಿಯಂತೆ, ಅಯ್ಯೋ ನನ್ನ ಭಕ್ತ ನನ್ ಬಿಟ್ಟು ಹೊಟ್ಟೋಗ್ತಾನಲ್ಲ ಅಂತ ಕಂಡು ನೀನು ಹೀಗೆ ವ್ಯಾಕುಲ ಪಡಬೇಡ ಎಂದು ಅತಿಶಂಕೆಯನ್ನು ಪರಿಹರಿಸಿ ಅವನನ್ನು ಸಮಾಧಾನ ಮಾಡ್ತಾರಂತೆ. ನೀನ್ ಏನ್ ಯೋಚನೆ ಮಾಡಬೇಡ, ನಾನಿರ್ತೀನೋ ನಿನ್ ಜೊತೆಗೆ. ನನ್ ಬಿಟ್ಟು ನೀನ್ ಯಾರೋ ಕೂಗಾಡೋರು, ನಿನ್ನನ್ನು ಕೊಂಡಾಡೋರು ಯಾರೋ? ಅದಕ್ಕೆ ನೀನು ನನಗದೀನ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳದಂತೆ. ಬ್ರಾಹ್ಮಣನೇ ನನಗೆ ದೇವತೆ. ಯಾಕೆಂದ್ರೆ ಆ ಮಂತ್ರಗಳೆಲ್ಲ ಅವ್ರಿಗೆ ಅಧೀನವಾಗಿದೆ. ಆ ಮಂತ್ರಗಳೆಲ್ಲದಕ್ಕೂ ದೇವತೆಗಳ ಅಭಿವಾಗಿ. ದೈವಾಧೀನಂ ಜಗತ್ ಸರ್ವ, ಎಲ್ಲವೂ ಕೂಡ ಜಗತ್ತು ದೈವಕ್ಕೆ ಅಧೀನವಾಗಿತ್ತು. ಆ ದೈವ ಮಂತ್ರಕ್ಕೆ, ಆ ಮಂತ್ರ ಬ್ರಾಹ್ಮಣನಿಗೆ, ಅದರಿಂದ ಬ್ರಾಹ್ಮಣ ನನಗೆ ದೇವತೆ ಅಂತ ಹೇಳಿದ್ದು. ಹಾಗೆ ಇಲ್ಲಿ ನೀನು ಹೀಗೆ ವ್ಯಾಕುಲ ಪಡಬೇಡ ಅಂತ ಹೇಳಿ ಪರಿಹರಿಸಿ ಅವನು ಸಮಾಧಾನ ಮಾಡ್ತಾರೆ. ವೈದೇಹಿ ರಾಮಸೆ ಕಚ್ಚಿತ್ ಚಿತ್ರಕೂಟೆ ಮಯಾ ಸಹ ಅಂತ ಹೇಳಿದಂತಾಯ್ತು ಇಲ್ಲಿನ ರಸ. ಮೈಥಿಲಿಯೇ, ನಿನ್ನನ್ನು ತಿಳಿದಿಯಷ್ಟೇ, ನಮ್ಮನ್ನು ತಿಳಿದಿಯಷ್ಟೇ, ಸಂಶ್ಲೇಷಿಸುವ ದೇಶವನ್ನು ತಿಳಿದಿಯಷ್ಟೇ ಅಂತ ಹೇಳಿದ್ನಷ್ಟೇ ಆ ಪರಮಾತ್ಮ. ಎಷ್ಟು ಚೆನ್ನಾಗಿದೆ ಚಿತ್ರಕೂಟ ಪರಿಸರ. ಗೋದಾ ದೇವಿ ತಂಪಾಗಿ ಹರಿತಾ ಇದ್ದಾಳೆ, ಜೋಳು ಜೋಳು, ಸುತ್ತಲೂ ಪ್ರಕೃತಿ ಬಹಳ ಚೆನ್ನಾಗಿದೆ. ಬಾ ನನ್ನೊಡನೆ ಇಬ್ಬರು ರಮಿಸೋಣ. ಕಷ್ಟಪಡೋಕೆ ಬಂದಿದ್ದು ರಾಮ ಕಾಡಿಗೆ, ಪಿಕ್ನಿಕ್ ಔಟಿಂಗು, ಸಂತೋಷವಾಗಿ. ಹಾಗೆ ಭಕ್ತ ಭಗವಂತ ಇಬ್ರು ಪಿಕ್ನಿಕ್ ಹೊಟ್ಟಿದ್ದಾರೆ. ಆ ಜಾಗದಲ್ಲಿ ನಿಲ್ಸ್ಕೊಟ್ಟಿರೋಣ. ಮುಂದಿನ ಪಾಶರದ್ದನ್ನ ನಾಳೆ ದಿವಸ ನೋಡೋಣ. ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ಷ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ನಮಃ. ಶ್ರೀ ವಾಸುದೇವಾರ್ಪಣ. ನಮಸ್ಕಾರ ಮಾಮ. ಅವ್ರು ಕಳ್ಬಿಟ್ಟಾரு. ಜನಾರ್ದನ எப்படி இருக்கிறீ? பரவாயில்ல, அப்படியே ವಾಶಾ ಇಲ್ಲ. ಮಗಳು ಹುಷಾರಾಳ? ಇಲ್ಲ, ಹುಷಾರ ಇಲ್ಲ. ಇನ್ನೂ ಒಂದು 6 ಮಾಸ ಇಕ್ಕಂದಂಗೋ. ಇನ್ನು 6 ಮಾಸ ಇಕ್ಕಂದಂಗೋ. ಓಹೋ, ಸರಿ 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 ಸರಿ. ಓಪನ್ ಇಲ್ಲ, ಪೂರ್ತಿ ಆಗಿಲ್ಲ. பற்கால மட்டத்துல முன்னேற்றம் நேற்று என்ன சுரு பண்ணிக்கிறாங்கவா? சுரு பண்ணிக்கிறா. அதே இங்க நம்ம கோயில் இங்க சரஸ்வதி நகரத்துல ஸ்ரீரங்கத்துக்கு அடாப்ட் பண்ணிக்க நிக்கிற 31. ஓஹோ. இங்கே ಮೊದಲು 10 ವೈಕುಂಠ ಏಕಾಶಿ 24 ಮೊದಲು 10 ವೈಕುಂಠ ಏಕಾಶಿ ಆದ್ಮೇಲೆ ವರ 10. ಎಲ್ಲ ಕೋಯಿಲು ಅಷ್ಟೇನಾ? ஆமா. நீங்க அதோ பரக்கால் மட்டத்துல வேற டேட்டு போயிந்தீரா? இல்ல, நான் போடல. நீர் போகலையா? போயிடியா? போடல. நாமதே போயிருந்தா நேற்றைக்கு இன்னைக்கு. அப்படியா? சரி சரி. நான் கோயிலுக்கும் போடல ஒரு வருஷம். ಕರೆಕ್ಟ್. ದೀಕ್ಷೆ ತಾನೆ, ದೀಕ್ಷೆಯಲ್ಲಿ ಕೂತ್ನಾಲೆ. ಸರಿ ಕಣಪ್ಪ, ಸರಿ. ಎಲ್ಲ ಸೌಖ್ಯ? ಒಂದಕ್ಕೆ 10 ಕಡೆಗೆ. ಇನ್ನೇ 20 ಸದ್ಯಕ್ಕೆ ಕಾಂಡ ಹಾಕೋಣ. இந்த தனுர்மாசம் అదే పోయిందో. నానే నామదియా என் பேருமே வெங்கடேஷ் மாமுந்தத்துக்கு 12-13. உகேந்து போயிருந்தீரா? 21 పోయి 22కి ಒಂದು ಸ್ವತಃ పోయిందే. ನಾನು ಸಂಬಂಧ ಬೀಗ್ರೇನಿ.
இங்க ஹாட்ல இவளே தொழில் பண்ணியிருந்தா 2 நாளுமே. ஆனா இவளே ஹாட்ல தொழில் பண்ணியிருந்தா 2 நாளுமே. ಓಕೆ நல்ல காரியம் ஆச்சு. சரி கண்ணப்பா பாக்குறேன் ஆச்சு.